ಓಕೆ. ಸೊ ಮೊದಲನೇ ಕ್ವಶನು. ಸೊ ಹಾಗಾದರೆ MCQ ಅಲ್ಲಿ ಫಸ್ಟ್ ಕ್ವಶನ್ ಅನ್ನು ನೋಡೋದಾದರೆ, ಸೊ ಸಮ್ ಆಫ್ ದ n ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸೊ 1 + 3 + 5 + 7 + 9 ಇಸ್ ಡ್ಯಾಶ್. ಸೊ ಹಾಗಾದರೆ ಇದನ್ನು ನಾವು ಸಾಲ್ವ್ ಮಾಡೋದಾದರೆ ಈ ಕ್ವಶನ್ ಅನ್ನು, ಸೊ ಸಮ್ ಆಫ್ ದ n ಟರ್ಮ್ಸ್ ಅನ್ನು ಕಂಡುಹಿಡಿಯಬೇಕು. ಸೊ ದೇರ್ಫೋರ್ ದೇ ಹ್ಯಾವ್ ಗಿವನ್ ದ AP. ಸೊ ವಾಟ್ ಆರ್ ದ AP? ಸೊ 1 + 3 + 5 + 7 + 9 + ... So you need to find the n terms of the AP, right? So ಹಾಗಾದರೆ ಹೇಗೆ ಕಂಡುಹಿಡಿಯೋದು? As usual, so we need to write on the first A. First term is 2, first term is 1, and the common difference, so 3 - 1 andre 2, common difference is 2, and next is n, ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ನಾವು ಫಾರ್ಮುಲಾವನ್ನು ಹಾಕೋಣ. ಫಾರ್ಮುಲಾ is Sn is equals to n/2 into 2a plus n minus 1 into d. So ಸಮ್ ಆಫ್ ದ n ಟರ್ಮ್ಸ್ನೇ ಕಂಡುಹಿಡಿಯಬೇಕು. ಸೊ ದೇರ್ಫೋರ್ n ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ 2 ಇಂಟು a ವ್ಯಾಲ್ಯೂ ಅಂದರೆ 1 ಪ್ಲಸ್ n ಅಂದರೆ ಗೊತ್ತಿಲ್ಲ. ಸೊ ಮೈನಸ್ 1 ಇಂಟು d ಅಂದರೆ 2. ಓಕೆ, ಸೊ ದೇರ್ಫೋರ್ Sn is equals to n/2 into 2 ones are 2 plus, now multiple 2 into the n and 2 to the 1. So 2 into n is 2n minus 2 ones are 2. So therefore here plus 2 minus 2 get cancelled. ಹಾಗಾದರೆ Sn is equals to n/2 into 2n. Nothing is there means 1. ಈಗ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪಲ್ ಮಾಡಿ. 2n into n is 2n square divided by 2. Here 2 get cancelled, remaining is n square. ಹಾಗಾದರೆ sum of the nth term of the AP 1 + 3 + 5 + 7 + 9 is n square. ಹಾಗಾದರೆ n square ಆಪ್ಷನ್ ಅನ್ನು ನೀವು ಟಿಕ್ ಮಾಡಬೇಕು. ಓಕೆ, ಸೊ ದಟ್ ಮೀನ್ಸ್ ಸೆಕೆಂಡ್ ಆಪ್ಷನ್ ಈಸ್ ರೈಟ್. ಸೊ ನಾವು ಎರಡನೇ ಕ್ವಶನ್ಗೆ ಹೋಗೋದಾದರೆ, ಸೊಲ್ಯೂಷನ್ಸ್ ಆಫ್ ದ ಈಕ್ವೇಷನ್. ಸೊ ದೇರ್ ಆರ್ 2 ಈಕ್ವೇಷನ್. Okay, so solutions of the equations are consistent, then the correct from among the following is. ಹಾಗಾದರೆ ಎರಡು ಈಕ್ವೇಷನ್ ಇದೆ. ಆ ಎರಡು ಈಕ್ವೇಷನ್ ಅಲ್ಲಿ ನಿಮಗೆ ಕನ್ಸಿಸ್ಟೆಂಟ್ ಆಗಿದೆ, ಎರಡು ಪೇರ್ ಆಫ್ ಈಕ್ವೇಷನ್ ಕನ್ಸಿಸ್ಟೆಂಟ್ ಆಗಿದೆ. ಆ ಕನ್ಸಿಸ್ಟೆಂಟ್ ಆಗಿರೋದಕ್ಕೆ ಯಾವುದು ಕರೆಕ್ಟ್ ಆಗಿರುವಂಥದ್ದು ಅನ್ನೋದನ್ನು ಯು ನೀಡ್ ಟು ಐಡೆಂಟಿಫೈ. ಸೊ ದೇರ್ಫೋರ್, ಸೊ ಇನ್ ಅ 2 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 2 ವೇರಿಯೇಬಲ್ ಅಲ್ಲಿ ನಿಮಗೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಆಗಿರಬೇಕು ಅಂತಂದ್ರೆ, ಸೊ ದ ರೇಷಿಯೋ ಶುಡ್ ಬಿ a1/a2 is not equals to b1/b2 ಆಗಿರಬೇಕು. ಸೊ a1/a2 is equals to b1/b2 is equals to c1/c2 ಆಗಿದ್ರೆ it will be a coincident. ಸೊ a1/a2 is equals to b1/b2 is not equals to c1/c2 ಆಗಿದ್ರೆ ಇಟ್ಸ್ ಅ ಪ್ಯಾರಲಲ್. ಹಾಗಾದರೆ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತಂದ್ರೆ ದ ಕಂಡೀಷನ್ ಶುಡ್ ಬಿ a1/a2 is not equals to b1/b2. ಹಾಗಾದರೆ ಸೊ ನಮ್ಮ ಆಪ್ಷನ್ ಯಾವುದು ಕರೆಕ್ಟು ಅಂತಂದ್ರೆ ಎ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಹಾಗಾದ್ರೆ ಯಾವುದು? a1/a2 is not equals to b1/b2. ಸೊ ದಿಸ್ ಇಸ್ ದ ಕಂಡೀಷನ್ ನಮಗೆ ಕನ್ಸಿಸ್ಟೆಂಟ್ ಆಗಬೇಕು ಅಂತಂದ್ರೆ. ಹಾಗಾದ್ರೆ ಫಸ್ಟ್ ಆಪ್ಷನ್ ಇಸ್ ರೈಟ್. ಇನ್ನು ಮೂರನೇ ಕ್ವಶನ್ಗೆ ಹೋಗೋದಾದ್ರೆ, in a quadratic equation the value of the discriminant is -33, then the equation has. So quadratic equation ಅಲ್ಲಿ nature of the roots find out ಮಾಡಬೇಕಾದ್ರೆ ನಮಗೆ ಗೊತ್ತಿದೆ, if the discriminant value ಅನ್ನುವಂಥದ್ದು greater than 0 ಇದ್ರೆ we have the roots are called as ನಿಮಗೆ 2 distinct real roots. Okay, so if the discriminant value is equals to 0 ಇದ್ರೆ 2 equal roots ಆಗುತ್ತೆ. if the value is lesser than 0 ಇದ್ರೆ ಅಂದ್ರೆ -1 -2 ಎಲ್ಲ ಇತ್ತು ಅಂತಂದ್ರೆ then the value or roots are said to be a not a real roots. ಹಾಗಾದ್ರೆ ಇಲ್ಲಿ ವ್ಯಾಲ್ಯೂಸ್ ನ ನೋಡೋದಾದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬಂದಿದೆ? -33 ಬಂದಿದೆ. ಸೊ -33 ಅಂತಂದ್ರೆ ಸೊ therefore the discriminant value is lesser than 0. ಸೊ lesser than 0 ಅಂತಂದ್ರೆ what is the meaning of that? ಸೊ therefore not a real roots ಅನ್ನುವಂಥದ್ದು. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟು ಅಂತಂದ್ರೆ ನಮಗೆ ಸಿ ಆಪ್ಷನ್ ಕರೆಕ್ಟ್. ಸೊ therefore ಸಿ ಆಪ್ಷನ್ ಏನು ಹೇಳುತ್ತೆ? ನಾಟ್ real roots.
Okay, so this is the answer for the third question. Okay, so third question we have finished. Now we'll move on to the next one. If tan a equals to 1, then the value of a is dash. ಅಂದರೆ ಟ್ಯಾನ್ ಎ ಅಂತಂದರೆ 1 ಆಗಿದ್ದರೆ ಎ ವ್ಯಾಲ್ಯೂ ಏನಾಗಿರುತ್ತೆ ಅನ್ನುವಂಥದ್ದು. ಈಗ ನಿಮಗೆ ಟ್ಯಾನ್ ಥೀಟಾದು ಅಥವಾ ಟ್ಯಾನ್ದು ವ್ಯಾಲ್ಯೂಸ್ ಗೊತ್ತಿದ್ರೆ ಸಾಕು, ಯು ವಿಲ್ ಬಿ ಏಬಲ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಇನ್ ದಿಸ್. ಹೇಗೆ? ಈಗ ಟ್ಯಾನ್ 0 ಅಂದರೆ ಎಷ್ಟು, ಟ್ಯಾನ್ 30 ಅಂದರೆ ಎಷ್ಟು, ಟ್ಯಾನ್ 45 ಅಂದರೆ ಎಷ್ಟು, ಟ್ಯಾನ್ 60 ಅಂದರೆ ಎಷ್ಟು, ಟ್ಯಾನ್ 90 ಅಂದರೆ ಎಷ್ಟು. ಸೊ ಇದು ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಇದು ಗೊತ್ತಾಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು 1 ಆದರೆ ಹಾಗಾದರೆ ಟ್ಯಾನ್ದು ಯಾವ ವ್ಯಾಲ್ಯೂನಲ್ಲಿ ನಿಮಗೆ 1 ಬರುತ್ತೆ ಅನ್ನುವಂಥದ್ದು, 1 ಬರುತ್ತೆ. ಹಾಗಾದರೆ ಟ್ಯಾನ್ದು ಯಾವುದೋ ಒಂದು ಡಿಗ್ರಿಯಲ್ಲಿ ಆ್ಯಂಗಲ್ನಲ್ಲಿ ನಿಮಗೆ 1 ವ್ಯಾಲ್ಯೂ ಬರುತ್ತೆ. ಅದೇ ಯಾವ ಆ್ಯಂಗಲ್ನಲ್ಲಿ ಅಂದರೆ ಇಟ್ಸ್ 45 ಡಿಗ್ರಿಯಲ್ಲಿ. ಸೊ ದೇರ್ಫೋರ್ ಟ್ಯಾನ್ 45 ಡಿಗ್ರಿ ಇಸ್ ಈಕ್ವಲ್ಸ್ ಟು ಹೌ ಮಚ್? 1. ಸೊ ದೇರ್ಫೋರ್ ಹಾಗಾದರೆ ಟ್ಯಾನ್ 45 ಡಿಗ್ರಿ ಇದ್ದಾಗ 1 ಬರುತ್ತೆ. ಹಾಗಾದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 45 ಡಿಗ್ರಿ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್? ಡಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ ಅನ್ನೋದು. Okay. In next fifth question ಗೆ ಹೋಗೋದಾದ್ರೆ, the fifth question says like this: when a cone is cut by a plane horizontally parallel to the base of the cone, then the part other than the smaller cone obtained is called. ಅಂದರೆ ಫಿಫ್ತ್ ಕ್ವಶನ್ ಅಲ್ಲಿ ಹೇಗಿದೆ, ಒಂದು ಕೋನ್ ಇದೆ. ಸೊ ಕೋನನ್ನು ನಾವು ಕಟ್ ಮಾಡಿದ್ದೀವಿ, ಹಾರಿಜಾಂಟಲ್ ಆಗಿ ಪ್ಯಾರಲ್ ಆಗಿ ಕಟ್ ಮಾಡಿದ್ದೀವಿ. ಸೊ ಐ ಥಿಂಕ್ ಯು ನೋ ಅಬೌಟ್ ದಿಸ್ ಥಿಂಗ್, ರೈಟ್? ಸೊ ವಿ ಆರ್ ಡೂಯಿಂಗ್ ದ ಫಿಫ್ತ್ ಒನ್. ಸೊ ಒಂದು ಕೋನನ್ನು ನಾವು ಕಟ್ ಮಾಡಿದಾಗ, ಪ್ಯಾರಲ್ ಆಗಿ ಹಾರಿಜಾಂಟಲ್ ಆಗಿ ಕಟ್ ಮಾಡಿದಾಗ, ದಿಸ್ ಇಸ್ ದ ಕೋನ್. ಸೊ ಇದನ್ನ ಹಾರಿಜಾಂಟಲ್ ಆಗಿ ಕಟ್ ಮಾಡಿದಾಗ ದ ರಿಮೈನಿಂಗ್ ಪೋರ್ಷನ್ಸ್ ಏನು ಉಳಿಯುತ್ತೆ, ಸೊ ಆ ಒಬ್ಟೈನ್ಡ್ ಸ್ಮಾಲರ್ ಕೋನ್ ಇಸ್ ಕಾಲ್ಡ್ ಆಸ್ ವಾಟ್ ಅಂತ ಕೇಳಿರುವಂಥದ್ದು. ಸೊ ಇದನ್ನ ಕಟ್ ಮಾಡಿದ್ಮೇಲೆ ನಮಗೆ ಉಳಿಯುವಂತಹ ಶೇಪೆ ಲೈಕ್ ದಿಸ್. ಇನ್ನು ಉಳಿಯುವಂಥದ್ದು ಈ ರೀತಿಯಾಗಿ ನಮಗೆ ಸಿಗುವಂಥದ್ದು. ಹಾಗಾದ್ರೆ ಅಂಡ್ ದಿಸ್ smaller cone is called as what? That is what they have asked. So therefore the smaller cone is called as frustum of a cone. And the next is write the discriminant of the quadratic equation. So ax square plus bx plus c is equals to 0. So for that the discriminant formula will be d equals b square minus 4 into a into c. Now here this ax square plus bx plus c equals to 0 can be asked for your examination for 1 marks. So that will be the question, or the question will be, what is the standard form of a quadratic equation? The standard form of a quadratic equation will be the same, ax square plus bx plus c is equals to 0. Okay, now we'll move on to the next one. So the next one is, so write the formula to find the distance between the origin and coordinates a comma b. So you need to write down the formula. So write down the formula to find the distance between the origin. See, distance between the origin anta bari kelidre the formula will be, so I'll write the formula. So we are discussing about the 12th one. The formula will be d equals under root of x square plus y square. Now this is the formula to find the distance between the origin. But ಇಲ್ಲಿ ಆ origin points ಕೊಟ್ಟಿದ್ದಾನೆ a comma b. So therefore you need to write down the formula as d equals under root of a square plus b square. Now this is the formula to find the distance between the origin. That is the answer for the 12th one. Okay, next 13th one. So 13th one ನೋಡೋದಾದ್ರೆ, find the value of, okay, just let me just show the question. Let me just show you the question, children. Okay, so find the value of 2 sin square a plus 2 cos square a. So you need to find the value of 2 sin square a plus, so 2 cos square a. Okay, so now here what I will do is
you need to find the value of this. Here 2 is there, so therefore I'll take the common 2 here. So the remaining will be sin square a plus cos square a. In ಉಳಿದಿರೋದು sin square a ಮತ್ತು cos square a. ಹಾಗಾದ್ರೆ ಸೊ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ 2 into, now the value of sin square a plus cos square a will be 1. So therefore 2 ones are 2. So therefore the value of 2 sin square a plus cos square a will be 1. Okay, question 14th one. In the adjacent figure, sides AC and AB of the right angle triangle are 20 centimeter and 10 centimeter respectively. Find the angle C. So therefore you need to find the angle C. Okay, 14th one. So I'll write the diagram first. Okay, so now this is the diagram they have given. Here what they have given is A, B, C. Here they have given this side, this is 10 centimeter and this is 20 centimeter. Now this is the right angle at B. Now you need to find the angle C. Now this is the question. Now what you need to find and how to find the angle C. So simple, if you have remember the applications to trigonometry, I will only say. So ಇದನ್ನು find out ಮಾಡಬೇಕು ಅಂದ್ರೆ, so I will take this side and this side, so AB and AC. Now first of all, the angle is, this is a right angle triangle, so therefore angle is there in a C, so therefore this will become opposite side and this will become adjacent side. Okay, and as usual this will become hypotenuse side. ಈಗ ಕೊಟ್ಟಿರೋ ವ್ಯಾಲ್ಯೂಸ್ ಯಾವ್ದು ಯಾವುದು, ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಕೊಟ್ಟಿದ್ದಾನೆ. ಸೊ therefore I'll write the value. So therefore here, so they have given AB and AC, so therefore I'll take AB by AC is equals to, now AB is nothing but the opposite, okay, divided by AC is nothing but the hypotenuse. So therefore opposite divided by hypotenuse, opposite divided by hypotenuse will be sin theta. Now so ಅದನ್ನ ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ, ಬಟ್ ಸ್ಟಿಲ್ ಐ ವಿಲ್ ಸೇ. ಸೊ ಯು ನೀಡ್ ಟು ರಿಮೆಂಬರ್ ದಿಸ್. ಸೊ ದ ರೇಷಿಯೋಸ್, ವಿಚ್ ಸೈನ್ ರೇಷಿಯೋಸ್ ಅಂತ ಹೇಳೋದಾದ್ರೆ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ರೇಷಿಯೋಸ್ನ ಫೈಂಡ್ ಔಟ್ ಬೇಕು ಅಂದ್ರೆ ಸೈನ್ದು ಅಪೋಸಿಟ್ ಬೈ ಹೈಪೋಟಿನ್ಯೂಸ್, ಕಾಸ್ದು ಯಾವುದು, ಟ್ಯಾನ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ಈಗ ನಾನು ಹೇಳ್ಕೊಡೋದನ್ನ ಈಸಿಯಾಗಿ ಕಲ್ತ್ಕೊಂಡ್ರೆ ಸಾಕು. ಇದು ಒಂದು ವರ್ಡ್ ಇದ್ರೆ ಸೊ ವಿಲ್ ಬಿ ಏಬಲ್ ಟು ರೈಟ್ ಆನ್ ದ ಆಲ್ ದ ರೇಷಿಯೋಸ್. ಸೊ ವಾಟ್ ಇಸ್ ದಟ್ ವರ್ಡ್? OSHACHOTA. Now this is the word. So ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. The word is osa chota. So osa chota. Here S represents sin, C represents cos, T represents tan. ಹಾಗಾದ್ರೆ O ಅಂದ್ರೆ opposite, H ಅಂದ್ರೆ hypotenuse, C ಅಂದ್ರೆ A ಅಂದ್ರೆ adjacent, H ಅಂದ್ರೆ hypotenuse, O ಅಂದ್ರೆ opposite, A ಅಂದ್ರೆ adjacent. ಹಾಗಾದ್ರೆ ಇದನ್ನ ಈಸಿಯಾಗಿ ಕಲಿಯೋದು ಹೇಗೆ? ಸೊ ಸೈನ್ ಅಂತಂದ್ರೆ ಅಪೋಸಿಟ್ ಬೈ ಹೈಪೋಟಿನ್ಯೂಸ್, ಸೊ ಕಾಸ್ ಅಂತಂದ್ರೆ ಅಡ್ಜಸೆಂಟ್ ಬೈ ಹೈಪೋಟಿನ್ಯೂಸ್, ಓಕೆ, ಅಂಡ್ ಟ್ಯಾನ್ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಹಾಗಾದ್ರೆ ಈ ವರ್ಡ್ ಅನ್ನ ಇಟ್ಕೊಂಡ್ರೆ ಸಾಕು. ಸೊ ವಾಟ್ ಇಸ್ ದ ವರ್ಡ್? ಓಸಾ ಛೋಟಾ. ಇದನ್ನ ಕಲ್ತ್ರೆ ಯು ಕ್ಯಾನ್ ಈಸಿಲಿ ರೈಟ್ ಆಲ್ ದ ಸೈನ್ ರೇಷಿಯೋಸ್, ಆಲ್ ದ ರೇಷಿಯೋಸ್. ಹಾಗಾದ್ರೆ ಸೈನ್ ಆಯ್ತು, ಕಾಸ್ ಆಯಿತು, ಟ್ಯಾನ್ ಆಯಿತು. ಹಾಗಾದ್ರೆ ವಾಟ್ ಅಬೌಟ್ ದ ಅದರ್ 3 ರೇಷಿಯೋಸ್? ಸೊ ಅದರ್ 3 ರೇಷಿಯೋಸ್ ಬೇಕು ಅಂದರೆ you need to remember the ratios as sin, cos and tan. Next you need to remember sin, cos, tan and cot, sec, cosec. Okay, now here the reverse of this, adjacent by opposite, hypotenuse by adjacent and hypotenuse by opposite will be the other 3 ratios. So you need to learn this word, osa chota. Okay, now as I said, AB by AC, AB by AC means opposite by hypotenuse, opposite by hypotenuse means sine, so therefore AB by AC will be equals to sine theta. So theta is nothing but here sine C. Okay, so therefore the value of opposite will be 10 divided by 20.
So I'll continue this. So AB by AC equals sine, because opposite by hypotenuse is sine theta. So therefore sine of an angle C that you need to find. So therefore opposite will be 10 divided by 20. So this will be equals to sine C. Okay. Now so 10 ones are 10 twos are. So therefore the answer will be 1 by 2. So therefore ಸೈನ್ ನಲ್ಲಿ ಯಾವ ಒಂದು ಆಂಗಲ್ಗೆ 1/2 ಬರುತ್ತೆ ಅಂದರೆ ಇಟ್ ವಿಲ್ ಬಿ 30 ಡಿಗ್ರಿ. ಸೊ ದೇರ್ಫೋರ್ ಆಂಗಲ್ ಸಿ ವ್ಯಾಲ್ಯೂ ವಿಲ್ ಬಿ 30 ಡಿಗ್ರಿ. ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಸೈನ್ ವ್ಯಾಲ್ಯೂ or the angle C equals to 30 degree. Okay, so this is the answer for the 14th one. So you need to find the angle C. So opposite by hypotenuse equals sine of an angle C. Sine ಯಾವ angle ನಲ್ಲಿ so ನಿಮಗೆ 1/2 value ಬರುತ್ತೆ. So it's 30 degree. So therefore angle C value will be 30 degree. So we'll move on to the next question. So next question will be 15th one. Write the empirical relationship between the three measures of central tendency. ತುಂಬಾ ಈಸಿ ಇದೆ. ಸೊ ವಿಲ್ ಡೂ ಒನ್ ಥಿಂಗ್, ತುಂಬಾ ಈಸಿ ಇರೋದನ್ನ ನಿಮಗೆ ಈಸಿಯಾಗಿ ನೋಟ್ ಮಾಡೋದನ್ನ ವಿಲ್ ಸ್ಕಿಪ್ ದಟ್, ಬಿಕಾಸ್ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟ್ರಲ್ಲಿ ನಿಮಗೆ ಮೀನು, ಮೋಡು, ಮೀಡಿಯನ್ ಈ ಮೂರರ ಮಧ್ಯೆ ಇರುವ ರಿಲೇಶನ್ಶಿಪ್ನ ಹೇಳುವಂಥ ಫಾರ್ಮುಲಾವನ್ನು ಕೊಟ್ಟಿದ್ದಾರೆ ಮತ್ತು ಇದೆ. ಸೊ ದೇರ್ಫೋರ್ at least you need to try ಅಲ್ಲ. So therefore see in the mathematics, so at least you need to try and you need to find the answers. For that reason I'm just saying for you people, the answer is there in your textbook. You need to search that. No, so let me just see who will check the answer and who will find the answer, and chat box ಅಲ್ಲಿ ನನಗೆ ಹೇಳ್ತಾರೆ ಏನೋ ಅಂಥದ್ದು. ಸೊ ಓಪನ್ ಯುವರ್ ಟೆಕ್ಸ್ಟ್ ಬುಕ್. ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟ್ರಲ್ಲಿ ನಿಮಗೆ ಮೀನು, ಮೋಡು, ಮೀಡಿಯನ್ ಈ ಮೂರರ ಮಧ್ಯೆ ಇರೋ ರಿಲೇಷನ್ಶಿಪ್ನ ಇರುವ ಫಾರ್ಮುಲಾ ಇದೆ. ಆ ಒಂದು ಫಾರ್ಮುಲಾವನ್ನು ಐಡೆಂಟಿಫೈ ಮಾಡಿ ಹೇಳಬೇಕು ಅನ್ನೋಂಥದ್ದು. ಓಕೆ, ದ ನೆಕ್ಸ್ಟ್ ಈಸ್ ದ ಕೋನ್ ಆಫ್ ಸ್ಲ್ಯಾಂಟ್ ಹೈಟ್ ಎಲ್ ಆ್ಯಂಡ್ ಬೇಸ್ ರೇಡಿಯಸ್ ಆರ್ is standing on a hemisphere of radius r. Write the formula to find the surface area of the toy. ಚಲಸ್ ನಾನು ಈಗಾಗಲೇ ಹೇಳಿದ್ದೀನಿ, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ನ ನೀವು ಫೈಂಡ್ ಔಟ್ ಮಾಡಬೇಕಾದ್ರೆ ಒಂದು ಈಸಿಯಾಗಿರೋ ಒಂದು ಮೆಥಡ್. ಸೊ ಸಮ್ ಆಫ್ ದೇರ್ ವಿಸಿಬಲ್ ಫೇಸಸ್, ಕಣ್ಣಿಗೆ ಕಾಣ್ತಿರುವಂತಹ ಫಿಗರಲ್ಲಿ ಇರುವಂತಹ ಫಿಗರ್ ಅಥವಾ ಆ ಒಂದು ಡಯಾಗ್ರಾಮಲ್ಲಿ ಕೊಟ್ಟಿರುವಂತಹದ್ದನ್ನ ಸಿ ಎಸ್ ಎನ ಆ್ಯಡ್ ಮಾಡಿ. ಸಮ್ ಆಫ್ ದೇರ್ ವಿಸಿಬಲ್ ಫೇಸಸ್. ಸಿ ಎಗೇನ್ ಐ ವಿಲ್ ಸೇ, ಸೊ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ಕಾಂಬಿನೇಷನ್ ಆಫ್ ಸಾಲಿಡ್ಸಲ್ಲಿ if you want to find the answer for that, or if you want to write the formula, means do one thing. ಸೊ ನಾನು ಹೇಳಿದ ತರಹ ಮಾಡಿ, ಸಮ್ ಆಫ್ ದೇರ್ ವಿಸಿಬಲ್ ಫೇಸಸ್, ಕಣ್ಣಿಗೆ ಕಾಣುತ್ತಿರುವ ಫಿಗರ್ಸ್ಗಳನ್ನ ಸಿ ಎಸ್ ಎನ ಆ್ಯಡ್ ಮಾಡಿಡಿ. ಓಕೆ, ಸೊ ನಾವು ವಾಟ್ ದೇ ಹ್ಯಾವ್ ಆಸ್ಕ್ ಈಸ್ write the formula to find the surface area of the toy. They have given the figure. So now you only just identify what are all the two figures present in there. ಸೊ ಫಿಗರಲ್ಲಿ ಏನೇನು ಕಾಣ್ತಾ ಇದೆ, ಒಂದು ಫಿಗರಲ್ಲಿ ನಿನಗೆ ಸೊ ಏನೇನು ಕಾಣ್ತಾ ಇದೆ, ಒಂದು ಕೋನು, ಇನ್ನೊಂದು ಹಿಮಸ್ಪಿಯರ್. ಹಾಗಾದರೆ ನೀವೇ ಬರಿಬೋದು ಇದಕ್ಕೆ ಫಾರ್ಮುಲಾವನ್ನು. ಏನು ಫಾರ್ಮುಲಾ? ಸಮ್ ಆಫ್ ದೇರ್ ವಿಸಿಬಲ್ ಫೇಸಸ್, ಕಣ್ಣಿಗೆ ಕಾಣುತ್ತಿರುವ ಎರಡು ಫಿಗರ್ಸ್ಗಳದ್ದು ಸಿ ಎಸ್ ಎನ ಆ್ಯಡ್ ಮಾಡಿಡಿ. ಹಾಗಾದರೆ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್? ಸಿಂಪಲ್. ಸೊ ಸಿ ಎಸ್ ಎ ಆಫ್ ದಿಸ್ ಕೋನ್ ಪ್ಲಸ್ ಸಿ ಎಸ್ ಎ ಆಫ್ ದ ಹಿಮಸ್ಪಿಯರ್, ಅಂದರೆ curved surface area of the cone plus curved surface area of the hemisphere. That is the formula to find the surface area of the toy. So adana bariyo avashyakate illa ankoltini. So neeve bariಬಹುದು. So you can only write, so surface area of the toy equals, so what is the formula? So CSA of the cone plus CSA of the hemisphere. Okay, so now we'll move on to the third main. So just two questions that I have given for you people to identify. Okay, one is the relationship between mean, mode and median, and the next 16th one. So formula has said, ನಾನು ಈಗಾಗಲೇ ಹೇಳಿದ್ದೀನಿ,
curved surface area of a cone plus curved surface area of a hemisphere. Okay, so ಅದು ಎರಡನ್ನ ಬರೀರಿ ಅಂತ ಹೇಳಿದೆ ಅಷ್ಟೇ. Okay, now we'll move on to the third one. Sorry, the third main. In an arithmetic progression, if an equals 3n minus 2, find the sum of the first two terms. ಇದನ್ನ find out ಮಾಡಬೇಕು. So we'll find that. Again, I'll show the question. In an arithmetic progression, if an equals 3n minus 2, find the sum of the first two terms. Okay, so okay. So what they have given, the condition, the 17th one we are doing. So what they have given, the condition, an equals 3n minus 2. Okay, so this is the condition they have given. Idರಲ್ಲಿ you need to find the sum of the two terms. Sum of two terms they have asked. Okay, ಹೇಗೆ ಕಂಡುಹಿಡಿಯೋದು? First find the first term, a1. So nothing but n value will be 1. So therefore a1 equals 3 into 1 minus 2. So nothing but the n value I have given as 1. So a1 andre then nothing but the first term. 3 ones are 3 minus 2. The answer is 1. So therefore what is the first term? Is 1. Nothing but a is equals to 1. Okay, now find the second term, a2. Now this is not answer because what they have asked in the question ಅಲ್ಲಿ ಕೇಳಿರೋದು sum of the two terms ಅಂತ ಕೇಳಿರೋದು childrens. Okay, so a1 ಅಂದ್ರು ಒಂದೇ, s1 ಅಂದ್ರು ಒಂದೇ, nothing but a ಅಂದ್ರು ಒಂದೇ. Okay, now I am finding the a2. So therefore 3 into, now n value na 2 ಕೊಡಿ, 2 minus 2, 3 to the 6 minus 2, 3 to the 6 minus 2, 6 ಅಲ್ಲಿ 2 ಹೋದ್ರೆ 4. Now here in the question or ಕೇಳ್ತಾ ಇರೋದು sum of the two terms, right? So sum of the two term ಗೆ formula s2 is equals to a1 plus a2. Okay, ಹಾಗಾದ್ರೆ equals, now you got the value of a1 ಅಂದ್ರೆ 1 plus a2 ಅಂದ್ರೆ 4 ನೀವು ಕಂಡುಹಿಡಿದಿದ್ದೀರಾ. So therefore the answer is 4 plus 1 is 5. ಹಾಗಾದ್ರೆ sum of the second term is to 5. Now this is the answer for the 17th one. Okay, next the 18th one. I'll show you the question. Find the sum of the arithmetic progression 2 plus 5 plus 8 plus dot 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 plus 20 terms using the formula. Again I'll show the question. Find the sum of the arithmetic progression AP 2 plus 5 plus 8 plus dot 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 up to 20 terms. So therefore you need to find the sum of the 20 terms. So the 18th one. Okay, now I'll write down the data first. What they have given the AP terms, 2 plus 5 plus 8 plus dot 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 up to how much? Up to 20 terms. So you need to find the sum of the 20 terms. So therefore first as usual you need to write down a1, a2, a3. So I'll write down the data first. ಯಾವುದು AP find out ಮಾಡಬೇಕಂದ್ರೆ first you need to write down the data. So data is first, what is the value of a? Nothing but the first term a1. a1 is nothing but 2. Next is common difference. So common difference formula will be a2 minus a1 equals a3 minus a2. So therefore a2 is 5 minus 2 equals, or a3 is 8 minus 5. So 5 2 hodre 3, 8 5 hodre 3. So therefore the common difference is same. So therefore given terms are AP terms. So common difference same idre ಆ terms ಅನ್ನು ಕೊಟ್ಟಿರೋ terms ಅನ್ನು AP terms ಅಂತ ಹೇಳ್ಬೋದು. Now what you need to find? Sum of the 20 terms you need to find. So that will be the question. So ಹಾಗಾದ್ರೆ
So sum of the 20 terms, so n value will become 20. Okay, now I'll apply the formula. I think you know the formula to find the sum of the n terms. So Sn equals n by 2 into 2a plus n minus 1 into d. Okay, now this is the formula. Now, so you have the data, you have the formula, just apply the formula, just apply the data to the formula and simplify, you'll get the sum of the 20 terms. So therefore S20 equals, so sum of the 20th term equals, n value will be 20 divided by 2 into a is 2 plus n is 20 minus 1 into the common difference is 3. Now simplify this. So S20 equals 20 by 2 into 2 to the 4 plus, so 20 minus 1 is 19 into 3. Okay, so therefore S20 equals, so can anybody simplify this? In ಮುಂದಕ್ಕೆ simplify ಮಾಡಿ ಯಾರಾದರೂ ಆನ್ಸರ್ ಹೇಳ್ತೀರಾ? So you need to simplify this. Okay, so simplify that. ನೋಡೋಣ ಯಾರಾದರೂ ಆನ್ಸರ್ಸ್ ಹೇಳ್ತೀರಾ ಅಂತ. So I'm just ಯಾರಾದರೂ ಫೈಂಡ್ ಔಟ್ ಮಾಡಿ ಹೇಳ್ತೀರಾ ಅನ್ನೋದನ್ನ ವೇಟ್ ಮಾಡ್ತೀನಿ 2 minutes. Okay, so therefore 20 by 2, so therefore 20 by 2 into 4 plus 57, so sum of the 20 terms equals 20 by 2 into 57 plus 4 is 61. Okay, now 2 ones are 2 tens are, so therefore S20 equals 10 into 61. So if you have multiple this, you'll get the answer. So 61 into 10. So if you have multiple this, you'll get the sum of the 20th term. Just can anybody multiple this, or shall I? See, whatever ನಾನು ಹೇಳೋದನ್ನ at least ನೀವು ಅರ್ಥ ಮಾಡಿಕೊಂಡು, at least if you have tried means then ನಿಮ್ಗೆ ಈಸಿ ಆಗುತ್ತೆ, ಬಿಕಾಸ್ ಎಕ್ಸಾಮ್ನ ನೀವು ಬರೀಬೇಕಾಗಿರೋಂಥದ್ದು ಚಿಲ್ಡ್ರನ್ಸ್. ಸೊ ಹಾಗಾಗಿ I'll say the steps for you people. You can say the answer and you only just or ನೀವೇ ಅದನ್ನ ಸಿಂಪ್ಲಿಫೈ ಮಾಡಬಹುದು ಅನ್ನೋಂಥದ್ದು. ಓಕೆ, ಈಸಿ ಇದೆ ಅಲ್ಲ, ಅದನ್ನ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು ನೀವೇ. ಸೊ ಅದನ್ನು ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ಲ. ಸೊ ವಾಟ್ ಇಸ್ ದ ಆನ್ಸರ್? ಓಕೆ, somebody send the message. Yes, Priyanka and Swami, yes, good, very good. The answer is sum of the 20th term will be 610. Very good. So this is the method to find the sum of the AP. Okay, now ಈಗ ಇದೇ ಕ್ವಶನ್ ಅನ್ನ ನೀವು ಬೇರೆ ಡೇಟಾ ತಗೊಂಡು, ಸೊ sum of the 20th term ಕಂಡಿಡೀರಿ, sum of the 10th term ಕಂಡಿಡೀರಿ, sum of the 15th term ಕಂಡಿಡೀರಿ. Same question, take the same question, same data, 2 plus 5 plus 8 plus ... Take the same AP terms. Now find, here we have we have found the answers for the sum of the 20th term, right? Now same question gain ಮಾಡಿ ಅಂದ್ರೆ childrens, sum of the 10th term ಮಾಡಿ, sum of the 15th term ಮಾಡಿ, sum of the 8th term ಮಾಡಿ, sum of the 20th term ಮಾಡಿ. Okay, so like this, if suppose ನೀವು ಮಾಡಿದ್ರೆ ನಿಮಗೆ good, very good. Somebody send the answer 610. Yes, it's right. Yes, it's right. So ಹಾಗೆ ನಾನು ಹೇಳಿದ್ದನ್ನು ಕ್ವಶನ್ ಬರ್ಕೊಂಬಿಡಿ. ಸಿ ಅಲ್ಲೇ ಸೇಮ್ ಟರ್ಮ್ ಬರ್ಕೊಳ್ಳಿ, ಬಟ್ ಫೈಂಡ್ ದ ಸಮ್ ಆಫ್ ದ 10th term, sum of the 15th term,
ಸಮ್ ಆಫ್ ದ ಏತ್ ಟರ್ಮ್, ವಾಟ್ ಎವರ್ ನಿಮಗೆ ಇಷ್ಟವಾದನ್ನ ಫೈಂಡ್ ಔಟ್ ಮಾಡಿ. ಆಗ ನಿಮಗೆ ಅಲ್ಲಿ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಒಂದು ಕ್ವಶನ್ 2 ಮಾರ್ಕ್ಸ್ ಅಲ್ಲಿ ಇದ್ದೇ ಇರುತ್ತೆ ಚಿಲ್ಡ್ರನ್ಸ್. ಹಾಗಾಗಿ ಸೊ ಆಗ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ರಿವೈಸ್ ಮಾಡ್ದಂಗೆ ಆಗುತ್ತೆ, ಹೋಮ್ವರ್ಕ್ ಮಾಡ್ದಂಗೂ ಆಗುತ್ತೆ, ರಿವೈಸ್ ಮಾಡ್ದಂಗೂ ಆಗುತ್ತೆ, ತಲೆಯಲ್ಲಿರುತ್ತೆ. ಆ್ಯಂಡ್ ಇದ್ರ ಬೇಸ್ ಮೇಲೆ ಮಾಡೆಲ್ ಪೇಪರ್ನ ರಿವೈಸ್ ಮಾಡ್ತಿದ್ದೀವಿ ನಾವಿಲ್ಲಿ, ಅದ್ರ ಜೊತೆಗೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳನ್ನು ನೀವು ಮಾಡ್ದಂಗೆ ಆಗುತ್ತೆ. ಸೊ ಅಲ್ಲೇ ಸಮ್ ಆಫ್ ದ 10th ಟರ್ಮ್, ಸಮ್ ಆಫ್ ದ 15th ಟರ್ಮ್, ಸಮ್ ಆಫ್ ದ 30th ಟರ್ಮ್ ಮಾಡಿ, 3 ಕ್ವಶನ್ ಮಾಡಿ ಸಾಕು. ಓಕೆ, ಸೊ ಮಾಡ್ತೀರಾ ಅನ್ಕೊಳ್ತೀನಿ. ಮಾಡ್ತೀರಾ ಚಿಲ್ಡ್ರನ್ಸ್? ಎಸ್ S15, S10, S30 ಸೇಮ್ ಡೇಟಾ. ಎಸ್ ಮಾಡ್ತೀನಿ ಅವರು ಎಸ್ ಅಂತ ಕಳಿಸಿ. ಓಕೆ, ಗುಡ್. So sum of the 15th term, sum of the 10th term, as I said, sum of the 30th term. Okay, good. Okay, we'll move on to the next one. Very important. Okay, the next question will be, okay, so the 19th one. Okay, I'll show the question for you people. So the 19th question will be, solve the equation by elimination method. Okay, ಈ ಕಾಣಿಸ್ತಿದೆ ಅನ್ಕೊಳ್ತೀನಿ. Solve the equation by elimination method. ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಈಗ ಒಂದೇ ಮೆಥಡ್ ಇರೋದು, ಎಲಿಮಿನೇಷನ್ ಮೆಥಡ್. ಎರಡು ಈಕ್ವೇಷನ್ ಕೊಟ್ಟಿದ್ದಾನೆ, ಅದನ್ನ ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡಬೇಕು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡೋಣ. ಸೊ ದ ಈಕ್ವೇಷನ್ಸ್ ಆರ್, ಓಕೆ, ದಿಸ್ ಇಸ್ ದ 19th one we are solving. So therefore 2x, okay, wait a minute. Okay, ಕಾಣಿಸ್ತಿದೆ ಅನ್ಕೊಳ್ತೀನಿ. Okay, 2x plus y equals to 10, and this is equal, children, and 3x minus y equals to 5. Okay, now, okay, again I'll show the question. Sorry, here. So 2x plus y equals 10, 3x minus y equals 5. So this is the question. Okay, now again I'll write ಸ್ವಲ್ಪ ಕಾಟ್ ಆಗಿರೋ ಥರ ಕಾಣುತ್ತೆ. ಸೊ 2x plus y is equals to 10, 3x minus y is equals to 5. ಈಗ ಇದನ್ನು ಎಲಿಮಿನೇಷನ್ ಮೆಥಡಲ್ಲಿ ಮಾಡ್ಬೋದು ಚಿಲ್ಡ್ರನ್ಸ್. ಇದನ್ನ ಸೊ ಎರಡು ಥರ ಮಾಡ್ಬೋದು. ಈಗ ನಾನು ಹೇಳ್ಕೊಡೋ ಥರನೂ ಮಾಡ್ಬೋದು, ಆರ್ ಎಲ್ಸ್ ಬೈ ಆ್ಯಡಿಂಗ್ ದ ಟು ಇಕ್ವೇಷನ್ ಯು ಕ್ಯಾನ್ ಸಾಲ್ವ್ ದ, ಆರ್ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಬೈ ಎಲಿಮಿನೇಷನ್ ಮೆಥಡ್, ಆರ್ ಯು ಕ್ಯಾನ್ ಬೈ ಜಸ್ಟ್ ಸಬ್ಟ್ರಾಕ್ಟಿಂಗ್ ಆರ್ ಎಲಿಮಿನೇಟಿಂಗ್ ದ ಒನ್ ಆಫ್ ದ ವೇರಿಯೇಬಲ್. ಯು ಕ್ಯಾನ್ ಎರಡು ಮೆಥಡಲ್ಲೂ ಮಾಡ್ಬೋದು. ಓಕೆ, ಸೊ ಇಟ್ಸ್ ಅಪ್ ಟು ಯು ಗೈಸ್, ವಾಟ್ ಎವರ್ ನೀವು ಮೆಥಡನ್ನು ಯೂಸ್ ಮಾಡ್ತೀರಾ ಆ ಮೆಥಡ್. ಐಲ್ ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1. I'll call this as equation number 2. So 3x minus y equals to 5. Here x coefficients ಏನಾಗಿದೆ ಅಂದರೆ ಬೇರೆ ಬೇರೆ ಇದೆ, ಬಟ್ yದು ಕೋಎಫಿಷಿಯಂಟ್ ಇಲ್ಲಿ one 1 ಇದೆ. ಹಾಗಾಗಿ here plus is there, minus is there. ಸೊ ಮೈನಸ್ ಇದನ್ನ ಪ್ಲಸ್ ಮಾಡಿದಾಗ ಇಫ್ ಯು ಆ್ಯಡ್ ದಿಸ್ ಈಕ್ವೇಷನ್, ಸೊ ನೀವು ಎರಡು ಮೆಥಡಲ್ಲೂ ನೀವು ಮಾಡ್ಬೋದು. ಬಟ್ ನಾನು ಆ್ಯಕ್ಚುಲ್ ಆಗಿ ಹೇಳ್ಕೊಡೋ ಮೆಥಡ್ ಮಾಮೂಲಿ ಎಲಿಮಿನೇಷನ್ ಮೆಥಡ್. ಎಕ್ಸನ್ನ ಎಲಿಮಿನೇಟ್ ಮಾಡಿ ನಾನು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತಲೇ ಹೇಳ್ಕೊಡೋದು. ಹಾಗಾಗಿ ಐ ವಿಲ್ ಗೋ ಥ್ರೂ ದ ಸೇಮ್ ಮೆಥಡ್. ಸೊ ದೇರ್ಫೋರ್, ಸೊ ಮಲ್ಟಿಪಲ್ ದಿಸ್ ಈಕ್ವೇಷನ್, ಫಸ್ಟ್ ಈಕ್ವೇಷನ್ ಬೈ 3 and multiple this equation by 2. Now 3 2s are 6x minus 3 into y is 3y equals 10 3s are 30. Okay, next is 3 2s are 6x, sorry, this is plus, right? So 3 2s are 6x plus 3 into y 3y, okay, equals 10 3s are 30. Okay, now 3 2s are 6x minus 2 into y is 2y equals 5 2s are 10.
Now I'll call this as third equation, I'll call this as fourth equation. Now what you need to do is you need to change the symbols. Now here plus is there in the first equation, here plus is there. Now change that plus to minus, here minus is there, change that to plus, minus idre plus ಮಾಡಿ, plus idre minus ಮಾಡಿ, plus is there, minus. Now ಇಲ್ಲಿ ಮೂರು ಸಿಂಬಲ್ಸ್ ಬಂತು ನಿಮಗೆ. ಫಸ್ಟ್ ಈಕ್ವೇಷನ್ ಅಲ್ಲಿ ಇರುವಂತಹ ಒಂದು ಸಿಂಬಲ್ಸು, ಸೆಕೆಂಡ್ ಈಕ್ವೇಷನ್ ಅಲ್ಲಿ ಥರ್ಡ್ ಈಕ್ವೇಷನ್ ಅಲ್ಲಿ ಇರುವಂತಹ ಒಂದು ಸಿಂಬಲ್ಸು, ಫೋರ್ತ್ ಈಕ್ವೇಷನ್ ಅಲ್ಲಿ ಇರುವಂತಹ ಒಂದು ಸಿಂಬಲ್ಸು, ಈಗ ಕನ್ವರ್ಟ್ ಮಾಡ್ಕೊಂಡಿರೋ ಸಿಂಬಲ್ಸು. ಈ ಮೂರರಲ್ಲಿ ಯು ನೀಡ್ ಟು ನೆಗ್ಲೆಕ್ಟ್ ದ ಮಿಡಲ್ ಸಿಂಬಲ್ಸ್. ಐ ಆಮ್ ಸೇಯಿಂಗ್ ಓನ್ಲಿ ದ ಸಿಂಬಲ್ಸ್. ಸಿಂಬಲ್ಸ್ ನೆಗ್ಲೆಕ್ಟ್ ಮಾಡಿ, ಟೇಕ್ ದ ಫಸ್ಟ್ ಸಿಂಬಲ್ ಅಂಡ್ ಥರ್ಡ್ ಸಿಂಬಲ್, ಅಂಡ್ ಈ ಫಸ್ಟ್ ಮತ್ತು ಈ ಥರ್ಡ್ ಅಲ್ಲಿ ಏನು ಹೇಳುತ್ತೆ ಸಿಂಬಲ್ ಅದನ್ನ ಮಾಡಿ. ಅಂದ್ರೆ ವಾಟ್ ಸಿಂಬಲ್ಸ್ ಇಸ್ that you need to do. Now here plus is there, here minus is there, plus into minus is minus, so therefore 6x and 6x hodre 0, so therefore it get cancelled. Again I'll say plus into minus, you need to neglect the middle symbol, plus into minus is minus, okay, so therefore you need to subtract 6x 6x get cancel agate. Okay, somebody send the answer. Okay, no. Now plus into plus is plus, so therefore you need to add 3 plus 2y is 5y equals to. Now here plus into minus is minus, so that means you need to subtract. So 30 plus 10 is 20. Now you need the value of y, right? Keep the y there only, send the 5 to the right hand side. It will become divide. 20 divided by 5, 5 ones are 5 fours are. The answer is 4. Very good. Somebody send the answer. Good. So the answer is 4. Okay. Now put y equals 4 in equation number 1. So I'll put the y value in the equation number 1. ಯಾವತ್ತೂ ಕೂಡ equation ಏನು ಆನ್ಸರ್ ಬಂದಿರುತ್ತೆ ಆ ಆನ್ಸರ್ನ ಒರಿಜಿನಲ್ ಈಕ್ವೇಷನ್ಗೆ ಹಾಕಬೇಕು. So therefore 2x plus y is equals to 10. Now okay, somebody got the answer. X equals 3, y equals 4. Good. So therefore 2x plus y value is 4 equals to 10. So therefore 2x 4 ನಾಚೆ ಕಳಿಸಿ 10 ಅಲ್ಲೇ ಇರುತ್ತೆ, 4 ಈ ಕಡೆಗೆ ಬಂದರೆ minus 4 ಆಗುತ್ತೆ. So therefore 2x is equals to 10 ಅಲ್ಲಿ 4 ಹೋದರೆ 6. Okay. So therefore x is equals to 6 by 2, 2 1s are 2 3s are. So therefore what is the value of x? 3. So this is the value of x. Good. Very good. X equals 3 and y equals 4. Now this is the method. X equals 3, y equals 4, and we got the answer for the elimination method. Children, as I said, ಇದನ್ನ ಇನ್ನೊಂದು ತರಹನು ಮಾಡ್ಬೋದು, ಅದೇ ಬೈ ಆ್ಯಡಿಂಗ್. ಸೊ ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ಎರಡು ಥರನೂ ನೀವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಬಟ್ ನಾನು ಮಕ್ಕಳಿಗೆ ಆ್ಯಕ್ಚುಲ್ ಆಗಿ ಎಕ್ಸ್ನ ಎಲಿಮಿನೇಟ್ ಮಾಡುವಂಥದ್ದು ಹೇಳ್ಕೊಟ್ಟಿರೋದ್ರಿಂದ ಜಸ್ಟ್ ಐ ವಿಲ್ ಗೋ ಥ್ರೂ ದಿಸ್ ಮೆಥಡ್. ಓಕೆ, ಸೊ ಗುಡ್. ಸುಮಾರು ಜನ ಟ್ರೈ ಮಾಡ್ತಾ ಇದ್ದೀರಾ. ಎಸ್, ಇಟ್ಸ್ ವೆರಿ ಗುಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಿಲ್ ಸೇ, ಈ ಕ್ವಶನ್ನು ಮತ್ತು ಇದರ ಹಿಂದಿನ ಕ್ವಶನ್ ತುಂಬ ಇಂಪಾರ್ಟೆಂಟ್. ಸಮ್ ಆಫ್ ದ ಎ ಪಿ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್, ಎಲಿಮಿನೇಷನ್ ಮೆಥಡ್ ಒಂದು ಕ್ವಶನ್ ಇದ್ದೇ ಇರುತ್ತೆ ಚಿಲ್ಡ್ರನ್ಸ್. ತುಂಬ ಇಂಪಾರ್ಟೆಂಟ್. ಎಲಿಮಿನೇಷನ್ ಕ್ವಶನ್ ಅಂತೂ ನಿಮಗೆ 100% ಇರುತ್ತೆ ಅನ್ನೋಂಥದ್ದು. ಹಾಗಾಗಿ ಈ ಎರಡೂ ಮೆಥಡನ್ನು ಈಸಿಯಾಗಿ ಕಲ್ತ್ಕೊಳ್ಳಿ, ಈಸಿ ವೇಲಿ ಕಲ್ತ್ಕೊಳ್ಳಿ. ಆ್ಯಂಡ್ ಈ ಬೇಸ್ ಮೇಲೆ, ಈ ಒಂದು ಟಾಪಿಕ್ ಬೇಸ್ ಮೇಲೆ ಎರಡು ಮೆಥಡ್ ಬಂತು. ಒಂದು ಸಮ್ ಆಫ್ ದ ಎ ಪಿ, ಎರಡು ಟಾಪಿಕ್, ಸಮ್ ಆಫ್ ದ ಎ ಪಿ, ಆ್ಯಂಡ್ ಇನ್ನೊಂದು ಈಗ ಮಾಡಿರುವಂಥದ್ದು ಎಲಿಮಿನೇಷನ್ ಮೆಥಡ್. ಈ ಎರಡೂ ಟಾಪಿಕ್ ಮೇಲೆ ಆದಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ಪ್ರಿಪೇರ್ ಆಗಿರಿ. ಓಕೆ ಓಕೆ ಸೊ ಎಲಿಮಿನೇಷನ್ ಮೆಥಡ್ದು ಆ ಒಂದು ಎಲಿಮಿನೇಷನ್ ಮೆಥಡ್ ಮೇಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಕ್ಸಸೈಸಲ್ಲಿ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಬೇರೆ ಔಟ್ ಆಫ್ ಸಿಲೆಬಸ್ ಇರುವಂತಹ ಕೆಲವೊಂದು ಮಾಡೆಲ್ ಪೇಪರ್ ಇರುವಂತಹ ಕ್ವಶನ್ ತಗೊಳ್ಳಿ. ಸೊ ನಿಮ್ಮ ಹತ್ರ ಮಾಡೆಲ್ ಪೇಪರ್ಸ್ಗಳಿದೆ, ಈಗ ಅದರಲ್ಲಿರುವಂತಹ ಎಲಿಮಿನೇಷನ್ ಮೆಥಡ್ ತಗೊಳ್ಳಿ, ಅದರಲ್ಲಿರುವಂತಹ ಸಮ್ ಆಫ್ ದ ಎ ಪಿಯನ್ನು ಫೈಂಡ್ ಔಟ್ ಮಾಡುವಂತಹ ಪ್ರಾಬ್ಲಮ್ಸ್ಗಳನ್ನ ತಗೊಳ್ಳಿ. ಲೈಕ್ ದಟ್ ತಗೊಂಡು
ಅದನ್ನು ರಿವೈಸ್ ಮಾಡ್ಕೊಂಡು ಹೋಗಿ. ನಿಮ್ಗೆ ಗೊತ್ತಿದ್ರೂ ನೀವು ಪ್ರಾಬ್ಲಮ್ನ ರಿವೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮ್ಮ ನೆನಪಲ್ಲಿ ಇರುತ್ತೆ, ಆ ಮೆಥಡ್ ನಿಮಗೆ ಮರ್ತು ಹೋಗಲ್ಲ. ಸೊ ಎಕ್ಸಾಮಲ್ಲೆಲ್ಲ ಏನಾಗುತ್ತೆ ಅಂದರೆ ಕೂತ್ಕೊಂಡಾಗ ನಿಮಗೆ 100% ಕಾನ್ಫಿಡೆಂಟ್ ಇರುತ್ತೆ, ಕೊಟ್ಟ ತಕ್ಷಣ ನೀವು ಸಾಲ್ವ್ ಮಾಡ್ತೀರಾ, ಆನ್ಸರ್ಸ್ ಪಕ್ಕಾ ಬರುತ್ತೆ. ನನಗೆ ಗೊತ್ತು ಅಂದ್ಬಿಟ್ಟು ನೀವು ಡೈರೆಕ್ಟಾಗಿ ಹೋದಾಗ ಸ್ವಲ್ಪ ಸಣ್ಣದಾದಂತಹ ಒಂದು ಮಿಸ್ಟೇಕ್ಸ್ಗಳಾಗ್ಬೋದು. ಹಾಗಾಗಿ ಹೇಳುವಂಥದ್ದು ರಿವೈಸ್ ಮಾಡ್ಕೊಂಡು ಹೋಗ್ತಾ ಇರಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ದ 20th one. Okay, so solve by using quadratic formula. Now it's very important. ಚಿಲ್ಡ್ರನ್ಸ್, ಮೊದಲ 3 ಕ್ವಶನ್ ಅಥವಾ ಮೊದಲ 4 ಕ್ವಶನ್ ವೆರಿ ಇಂಪಾರ್ಟೆಂಟ್. ಈ 4 ಟಾಪಿಕ್ ನಿಮ್ಗೆ ಇದ್ದೇ ಇರುತ್ತೆ ಎಕ್ಸಾಮಿನೇಷನಲ್ಲಿ. ಸೊ ಒಂದು ಎಲಿಮಿನೇಷನ್ ಮೆಥಡ್ ಆಗಿರ್ಬೋದು, ಸಮ್ ಆಫ್ ದ ಎ ಪಿ ಆಗಿರ್ಬೋದು, nth ಟರ್ಮ್ ಆಫ್ ಅನ್ ಎ ಪಿ ಆಗಿರ್ಬೋದು, ಆ್ಯಂಡ್ ನಾವು ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್. ಓಕೆ, ಸೊ ನಾವು ವಿಲ್ ಸಾಲ್ವ್ ದ 20th one. ಸಾಲ್ವ್ ಬೈ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. x square minus x minus 6 equals to 0. So okay, 20th one. So the quadratic equation is x square minus x minus 6 equals to 0. First of all, quadratic formula dalli bidisodadre namage formula beku. Now what is the formula? Formula says x equals minus b plus or minus. Now idannu clean agi nodkolli children, because it's an important problem. So ನಿಮ್ಮ ಎಕ್ಸಾಮಿನೇಷನಲ್ಲಿ ಇದು ಇದ್ದೇ ಇರುತ್ತೆ ಅನ್ನುವಂಥದ್ದು. ಓಕೆ, ಹಾಗಾಗಿ ಇದನ್ನು ಕ್ಲೀನಾಗಿ ಅಥವಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು. ಓಕೆ, ಸೊ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4 into a into c whole divided by 2 into a. So the formula is x equals minus b plus or minus under root of b square minus 4 into a into c whole divided by 2 into a. Now this is the formula. Now here if you have observed this, ಯಾವುದೇ ಆಲ್ಫಾಬೆಟ್ಸ್ ಇದೆ ಅಂತ ಅನ್ನೋದಾದ್ರೆ ಎ ಇದೆ, ಬಿ ಇದೆ, ಸಿ ಇದೆ. ಹಾಗಾದ್ರೆ ಎ ಬಿ ಸಿ ವ್ಯಾಲ್ಯೂ ಸಿಕ್ಕಿದ್ರೆ ಆ ವ್ಯಾಲ್ಯೂಸ್ಗಳನ್ನು ಫಾರ್ಮುಲಾಗೆ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ you'll get the roots for the given quadratic equation. ಸೊ ನಮಗೆ ರೂಟ್ಸು ಸಿಗುತ್ತೆ ಅನ್ನೋಂಥದ್ದು, ನಮಗೆ ಸಾಲ್ವ್ ಆಗುತ್ತೆ ಅನ್ನೋಂಥದ್ದು. ನಾವು ಹಾಗಾದ್ರೆ ಹೇಗೆ ತಗೊಳ್ಳೋದು? ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನುವಂಥದ್ದು? ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು 0. ನಾವು 1 ಮಾರ್ಕ್ಸ್ಗೆ ಇದನ್ನು ಕೇಳ್ತಾರೆ. ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್? The standard form of a quadratic equation is ax square plus bx plus c equals to 0. Now this is the formula. Sorry, standard form. Okay. Now, ಕೊಟ್ಟಿರೋ equation ಅನ್ನು ಬರ್ಕೊಳ್ಳೋದಾದ್ರೆ x square minus x minus 6 equals to 0. ಹಾಗಾದ್ರೆ ಕೊಟ್ಟಿರೋ quadratic equation ಸ್ಟ್ಯಾಂಡರ್ಡ್ ಫಾರ್ಮ್ ತರ ಇದೆ. ಹಾಗಾದ್ರೆ you can take the data ಅಥವಾ ನೀವು ಡೇಟಾವನ್ನು ಬರ್ಕೋಬಹುದು. Now what are the data? ಎ ಅಂದ್ರೆ ಏನು? ಎ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಬಿ ಅಂದ್ರೆ ಏನು? ಕೋಎಫಿಷಿಯಂಟ್ ಆಫ್ ಎಕ್ಸ್, ಸಿ ಅಂದರೆ ಕಾನ್ಸ್ಟೆಂಟ್. ಹಾಗಾದರೆ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ತಗೊಳ್ಳೋದಾದರೆ, ಸೊ ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿ ಏನೂ ಇಲ್ಲ ಕೋಎಫಿಷಿಯಂಟ್ ಅಂದರೆ ಕೋಎಫಿಷಿಯಂಟ್ ವಿಲ್ ಬಿ 1. ಸೊ ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಟ್ರೈ ಇಟ್ ಚಿಲ್ಡ್ರನ್ಸ್. ನೀವು ಟ್ರೈ ಮಾಡಿ ಆನ್ಸರ್ಸ್ನ ನಂಗೆ ಹೇಳ್ಬೋದು. ಓಕೆ, ದ ಆನ್ಸರ್ ಈಸ್ ಎ ವ್ಯಾಲ್ಯೂ ಇಸ್ 1 ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಬಿ. Now what is the b value? X coefficient ಏನಿಲ್ಲ ಅಂದರೆ 1, so therefore minus 1, because minus is there, so therefore minus 1. Next, c value. c value is the constant minus 6. ಹಾಗಾದರೆ a value, b value, c value ಸಿಕ್ತು 1. ಇಲ್ಲಿ x ಪಕ್ಕದಲ್ಲಿ minus 1, ಏನಿಲ್ಲ ಅಂದರೆ 1, so therefore minus 1. So c value is minus 6. ಹಾಗಾದರೆ ವ್ಯಾಲ್ಯೂ ಸಿಕ್ತು, ಫಾರ್ಮುಲಾ ಇದೆ. ಸೊ ಈ ವ್ಯಾಲ್ಯೂಸನ್ನು ಫಾರ್ಮುಲಾಗೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ದ 2 marks.
ಎಕ್ಸ್ ಈಕ್ವಲ್ಸ್, ಹಾಗಾದರೆ ನಾನು ವ್ಯಾಲ್ಯೂಸ್ನ ಅಪ್ಲೈ ಮಾಡ್ತೀನಿ. ನೋಡಿ ಇಲ್ಲೇನಿದೆ, ಮೈನಸ್ ಇದೆ. ಸೊ ದೇರ್ಫೋರ್ ಫಸ್ಟ್ ಮೈನಸ್ ಇದ್ರೆ ಫಸ್ಟ್ ಮೈನಸ್ ಬರ್ಕೊಂಬಿಡಿ. ಫಸ್ಟ್ ಐ ವಿಲ್ ರೈಟ್ ಮೈನಸ್ ಬಿಕಾಸ್ ಮೈನಸ್ ಇಸ್ ದೇರ್. ನಾವು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ? -1. ಹಾಗಾದರೆ ಬಿ ವ್ಯಾಲ್ಯೂ -1, ಎರಡು ಸಿಂಬಲ್ ಇದೆ. ಸೊ ದೇರ್ಫೋರ್ ಬ್ರಾಕೆಟಲ್ಲಿ ಹಾಕ್ತಾ ಇದ್ದೀನಿ. ಮೈನಸ್ ಇಸ್ ದೇರ್, ಮೈನಸ್ b value is -1. So plus or minus under root of, now here b square, now value of b is -1. So therefore -1 square minus 4 into a value is 1 into c value is -6 whole divided by 2 into a value is 1. Okay, next ಇದನ್ನು ಸಿಂಪ್ಲಿಫೈ ಮಾಡಿದ್ರೆ you'll get the 2 marks. So x equals minus into minus is plus, so therefore +1 plus or minus under root of, here -1 square. Students, any minus square will be plus because -1 into -1. So therefore 1 ones are 1, minus into minus is plus. ಹಾಗೆ -2 square ಆದ್ರೂ ಕೂಡ the value will be plus because any minus square will be plus. ಹೇಗೆ -2 into -2 ಮಾಡಿದ್ರೆ 2 2s are 4, minus into minus will be plus. ಹಾಗಾದ್ರೆ any minus square will be plus. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ -1 square the value is 1. Now minus into minus will be plus. Now here you need to multiple the numbers as well as you need to multiple the symbols also. So therefore minus into minus is plus, 4 ones are 4 and 6 4s are 24. So therefore 24 divided by 2 ones are 2. So therefore x equals +1 plus or minus under root of 24 plus 1 is 25 divided by 2. ಹಾಗಾದರೆ x equals +1 plus or minus, no, what is the square root of 25? The square root of 25 is 5. ಹೌದಲ್ಲ? So I'll apply the square root of 5 value. So square root of 5 value, square root of 25 is 5 whole divided by 2. Okay, ಹಾಗಾದರೆ x equals, ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂದರೆ here you will have a 2 values, ಒಂದು ಪ್ಲಸ್ ವ್ಯಾಲ್ಯೂ ಒಂದು ಮೈನಸ್ ವ್ಯಾಲ್ಯೂ. ಸೊ ಏನು ಮಾಡಿ ಅಂದರೆ ಆ ಎರಡು ವ್ಯಾಲ್ಯೂಸ್ನ ಒಂದ್ಸಲ ಪ್ಲಸ್ ಕೊಡಿ, ಒಂದ್ಸಲ ಮೈನಸ್ ಕೊಡಿ. ಹಾಗಾದರೆ +1 ಒಂದ್ಸಲ ಪ್ಲಸ್ ಕೊಡ್ತೀನಿ, ಪ್ಲಸ್ ಆರ್ ಮೈನಸ್ ಇದೆ. ಸೊ ಫಸ್ಟ್ ಐ ವಿಲ್ ಗಿವ್ ದ +5 divided by 2 ಕಾಮ. ಸೊ ನಾನೇನು ಹೇಳಿದೆ ಅಂದರೆ ಪ್ಲಸ್ ಆರ್ ಮೈನಸ್ ಇದೆ ಅಂದರೆ ಒಂದ್ಸಲ ಪ್ಲಸ್ ಕೊಡಿ, ಒಂದ್ಸಲ ಮೈನಸ್ ಕೊಡಿ. ಸೊ ದೇರ್ಫೋರ್ +1 +5 divided by 2, ಹಾಗಾದ್ರೆ ಇಲ್ಲೇನಾಗುತ್ತೆ +1 -5 divided by 2 ಅಷ್ಟೇ. ಹಾಗಾದರೆ x equals, so plus into plus is plus, 1 plus 5 is 6 divided by 2 comma, plus into minus is minus. ಹಾಗಾದರೆ 1 ಅಲ್ಲಿ 5 ಹೋದರೆ 4, sign of a biggest number is 5, sign is minus, so -4 divided by 2. 2 1s are 2 3s are 2 1s are 2 2s are. ಹಾಗಾದರೆ what is the roots? Okay, somebody sent the answer. Good, very good. But somebody sent a plus. So x equals 3 comma -2 is the answer. So in the 21st question, so if you have observed the second question, you have an option there. So therefore we'll continue we'll start with the optional question. Okay, so the 21st question. In the figure, D is parallel to AC and also DF is parallel to AE. Prove that BF divided by FA equals to B divided by EC. So that you need to prove. ನಾನು ಈಗಾಗಲೇ ಹೇಳಿರೋ ಹಾಗೆ, ಸೊ ಯಾವುದೇ ಥೀರಮ್ ಬೇಸ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ವಾಟ್ ಎವರ್ ದೇ ಹ್ಯಾವ್ ಗಿವನ್ ಡೇಟಾ, ನೀವು ಹೇಗೆ ಥೀರಮ್ನ ಪ್ರೂವ್ ಮಾಡ್ತೀರಾ ಹಾಗೆ ನೀವು ಡೇಟಾ ಬರೀತೀರಾ, ಟು ಪ್ರೂವ್ ಬರೀತೀರಾ, ಪ್ರೂಫ್ ಮಾಡ್ತೀರಾ, ಹಾಗೆ ಇದನ್ನು ಕೂಡ ನೀವು ಬರ್ಕೊಳ್ಳಿ. ಟು ಪ್ರೂವ್ನ ಪ್ಲಸ್ ಡೇಟಾವನ್ನು ಏನು ಕೊಟ್ಟಿದ್ರೆ ಅದನ್ನೆಲ್ಲವನ್ನು ಕೂಡ ನಾವು ಬರ್ಕೊಳ್ಳೋಣ. ಸೊ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ 21st ಕ್ವಶನ್. 21ನೇ ಕ್ವಶನ್ನ ಸಾಲ್ವ್ ಮಾಡೋಣ. ಸೊ 21st,
ಸೊ ನಾವು ವಿ ವಿಲ್ ರೈಟ್ ಡೌನ್ ದ ಡೇಟಾ. ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಡಿ ಇಸ್ ಪ್ಯಾರಲಲ್ ಟು ಎ ಸಿ. ಸೊ ಡಿ ಇ ಪ್ಯಾರಲಲ್ ಟು ಎ ಸಿ ಅಂತೆ, ಆ್ಯಂಡ್ ಆಲ್ಸೋ ಡಿ ಎಫ್ is parallel to AE. DF is parallel to AE. So next to prove. ಸೊ ಇನ್ನೊಂದ್ಸಲ ಹೇಳ್ತೀನಿ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂದರೆ ಥಿಯರಮ್ ಬೇಸ್ಡ್ ಪ್ರಾಬ್ಲಮ್ಸ್ಗಳನ್ನು ಏನು ಕೊಟ್ಟಿದ್ದಾರೆ ಆ ಕೊಟ್ಟಿರುವಂತಹ ಡೇಟಾ ಅಂತ ಬರ್ಕೊಳ್ಳಿ. ಏನು ಪ್ರೂವ್ ಮಾಡಬೇಕು ಅದನ್ನು ಪ್ರೂವ್ ಅಂತ ಮಾಡಿ ಬರ್ಕೊಳ್ಳಿ, ಟೂ ಅಂತ ಬರೆದು, ಆ್ಯಂಡ್ ಪ್ರೂಫ್ ಮಾಡಬೇಕಾದ್ರೆ ಪ್ರೂಫ್ ಅಂತ ಬರೆದು ನೀವು ಸಾಲ್ವ್ ಮಾಡ್ಕೊಂಡು ಹೋಗಿ. ಸೊ ಆಗ ಅದು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕಾಣಿಸುತ್ತೆ ಅನ್ನುವಂಥದ್ದು. ಓಕೆ, ಸೊ ಥಿಯರಮ್ನ ಹೇಗೆ ಸಾಲ್ವ್ ಮಾಡ್ತೀರಾ, ಹೇಗೆ ಪ್ರೂವ್ ಮಾಡ್ತೀರಾ ಅದೇ ಥರ ಬರ್ಕೊಂಡು ಹೋಗಿ ಅನ್ನುವಂಥದ್ದು. ಸೊ ಡೇಟಾ ಬರ್ಕೊಂಡಿದ್ದೀನಿ. ನಾವು ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು. ಸೊ ಟು ಪ್ರೂವ್ ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಬಿ ಇ ಡಿವೈಡೆಡ್ ಬೈ ಇ ಸಿ. ಓಕೆ, ಸೊ ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಈಕ್ವಲ್ಸ್ ಟು ಬಿ ಇ ಡಿವೈಡೆಡ್ ಬೈ BE divided by EC. So now ಇದನ್ನ ಹೇಗೆ ಪ್ರೂವ್ ಮಾಡ್ತೀರಾ. ಸೊ ನೆಕ್ಸ್ಟ್ ಈಸ್ ಪ್ರೂಫ್. ಸೊ ಫಸ್ಟ್ ಜಸ್ಟ್ ಅಬ್ಸರ್ವ್ ದ ಫಿಗರ್. ಫಸ್ಟ್ ವಾಟ್ ಐ ವಿಲ್ ಡೂ ಈಸ್, ನಾನು ಯಾವುದಕ್ಕೆ ಪ್ಯಾರಲ್ ಲೈನ್ ಅನ್ನೋದನ್ನ ನಾನು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ತೀನಿ. ಸೊ ಮೊದಲನೇದಾಗಿ ನೀವು ನೋಡೋದಾದ್ರೆ ಇಲ್ಲಿ ಡಿ ಎಫ್ ಎನ್ನುವುದು ಎ ಇಗೆ ಪ್ಯಾರಲ್ ಲೈನ್ ಆಗಿರುತ್ತೆ. ಯಾವ ಟ್ರಯಾಂಗಲ್ ಅಲ್ಲಿ ಅಂದರೆ ಎ ಬಿ ಇ ಟ್ರಯಾಂಗಲ್ ಅಲ್ಲಿ. ಹಾಗೆ ಡಿ ಇ ಅನ್ನುವಂಥದ್ದು ಎ ಸಿಗೆ ಪ್ಯಾರಲಲ್ ಲೈನ್ ಆಗಿದೆ. ಹಾಗಾಗಿ ಅದು ಯಾವ ಟ್ರಯಾಂಗಲ್ ಅಲ್ಲಿ ಅಂದರೆ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಯಾವುದೋ ಟ್ರಯಾಂಗಲ್ನಲ್ಲಿ ಮೂರನೇ ಸೈಡ್ಗೆ ಅಥವಾ ಯಾವುದಾದ್ರೂ ಒಂದು ಸೈಡ್ಗೆ ಒಂದು ಸ್ಟ್ರೈಟ್ ಲೈನು ಪ್ಯಾರಲಲ್ ಆಗಿದೆ ಅಂದರೆ ಉಳಿದ ಎರಡು ಸೈಡನ್ನು ಅದು ಪ್ರಪೋರ್ಷನ್ ಆಗಿ ಡಿವೈಡ್ ಮಾಡುತ್ತೆ. ಇದೇ ಥಿಯರಮ್ ಅನ್ನೋದು. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಇದನ್ನ ಪ್ರೂವ್ ಮಾಡಬಹುದು ಅನ್ನೋಂಥದ್ದು. ಹಾಗಾದ್ರೆ ಫಸ್ಟ್ ಐ ವಿಲ್ ಟೇಕ್ ದ ಟ್ರಯಾಂಗಲ್ ಬಿ ಡಿ ಇ ಎ ಬಿ ಇ ಟ್ರಯಾಂಗಲ್ ತಗೊಳ್ತೀನಿ. ಸೊ ಹಾಗಾದ್ರೆ ಇನ್ ಟ್ರಯಾಂಗಲ್ ಎ ಬಿ ಇ ನಾವು ಎ ಬಿ ಇ ಟ್ರಯಾಂಗಲ್ ಅಲ್ಲಿ ನೋಡೋದಾದ್ರೆ ನಾವು ಜಸ್ಟ್ ಅಬ್ಸರ್ವ್ ದ ಎ ಬಿ ಇ ಟ್ರಯಾಂಗಲ್ ಎ ಬಿ ಇ. ABE ಲಿ DF is parallel to AE. ಸೊ ಹಾಗಾದ್ರೆ ನಾವು DF parallel to AE ಆಗಿದ್ರೆ ಸೊ ಉಳಿದ ಎರಡು ಸೈಡ್ಗಳನ್ನು ಅದು ಪ್ರಪೋರ್ಷನ್ ಆಗಿ ಡಿವೈಡ್ ಮಾಡುತ್ತೆ, ಆರ್ ಇನ್ ಸೇಮ್ ರೇಷಿಯೋ. ಸೊ ಸೇಮ್ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ ಎನ್ನುವಂಥದ್ದು ಯಾವ ಟ್ರಯಾಂಗಲ್ ಅಲ್ಲಿ, ಎ ಬಿ ಇ ಟ್ರಯಾಂಗಲ್ ಅಲ್ಲಿ. ಹಾಗಾದ್ರೆ ಸೊ ಅದರ ಸೈಡ್ಸ್ ಪ್ರಪೋರ್ಷನಲ್ ಆಗಿದೆ ಅಂತ ಅನ್ನೋದನ್ನ ಹೇಗೆ ಬರ್ಕೋಬಹುದು ಅಂತಂದ್ರೆ BF divided by BF divided by FE equals to BF divided by FE and BD divided by DA. Okay, I'll call this as equation number 1. So ಇದನ್ನ ಹೇಗೆ ಬರ್ಕೊಂಡೆ ಅಂತಂದ್ರೆ ಟೇಲ್ಸ್ ಥಿಯರಮ್ ಥ್ರೂ. Okay, so one we have got. Now I'll take the another triangle. So ಇನ್ನೊಂದು ಟ್ರಯಾಂಗಲ್ ನ ಯಾವ್ದು ತಗೊಳ್ತೀನಿ ಅಂತಂದ್ರೆ, so if you have just observed the figure, now I'll take the triangle ABC. ABC ಟ್ರಯಾಂಗಲ್ ನಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ DE is parallel to AC. now DE ಎಸಿಗೆ ಪ್ಯಾರಲ್ ಆಗಿದ್ರೆ ಉಳಿದ ಎರಡು ಸೈಡ್ಗಳನ್ನು ಅದು ಏನು ಮಾಡುತ್ತೆ ಅಂದರೆ ಸೇಮ್ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ. ಸೊ ಬೈ ಯೂಸಿಂಗ್ ಟೇಲ್ಸ್ ಥಿಯರಮ್ ವಿ ಕ್ಯಾನ್ ರೈಟ್. ಸೊ ದೇರ್ಫೋರ್ ಐ ವಿಲ್ ಟೇಕ್ ಎ ಬಿ ಸಿ ಟ್ರಯಾಂಗಲ್. ಸೊ ದೇರ್ಫೋರ್ ಇನ್ ಟ್ರಯಾಂಗಲ್ ಎ ಬಿ ಸಿ ಯಾವ್ದಕ್ಕೆ ಯಾವ್ದು ಪ್ಯಾರಲಲ್ಲು, ಡಿ ಇ ಈಸ್ ಪ್ಯಾರಲಲ್ ಟು ಎ ಸಿ. ಹಾಗಾದರೆ ಅಕಾರ್ಡಿಂಗ್ ಟು ದ ಟೇಲ್ಸ್ ಥಿಯರಮ್ ಸೊ ನಾವು ಸೈಡ್ಸ್ ಸೇಮ್ ರೇಷಿಯೋ ಇದೆ, ಅದರ್ ಟೂ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ ಅನ್ನೋದನ್ನು ಬರ್ಕೋಬಹುದು. ಸೊ ದೇರ್ಫೋರ್ ಅದನ್ನೇ ಬರ್ಕೊಳ್ತೀನಿ ನಾನು. ಸೊ ಬಿ ಇ ಡಿವೈಡೆಡ್ ಬೈ ಇ ಸಿ ಈಕ್ವಲ್ಸ್ ಟು ಬಿ ಡಿ ಡಿವೈಡೆಡ್ ಬೈ ಡಿ ಎ. ಐಲ್ ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 2. ಓಕೆ, ಕನ್ನಡ ಮೀಡಿಯಮ್ಮು ಸೇಮ್ ಇರುತ್ತೆ. ಸಿ ಕ್ವಶನ್ ಮಾತ್ರ ಚೇಂಜ್ ಇರುತ್ತೆ ನಿಮಗೆ, ಬಟ್ ಸ್ಟೆಪ್ಸು ಎಲ್ಲ ಸೇಮ್ ಟು ಸೇಮ್ ಹೀಗೆ ಇರುತ್ತೆ.
ಥೇಲ್ಸ್ ಥಿಯರಮ್ನ ಪ್ರಕಾರ ಅಂತ ಬರೀಬೇಕಷ್ಟೇ ನೀವು. ಸೊ ಯಾವುದೇ ರೀತಿಯಂತ ಬದಲಾವಣೆ ಇರಲ್ಲ, ಕ್ವಶನ್ನ ಮಾತ್ರ ಬದಲಾವಣೆ ಇರುತ್ತೆ ಚಿಲ್ಡ್ರನ್ಸ್. ಕ್ವಶನ್ ಇಂಗ್ಲಿಷ್ ಮೀಡಿಯಂ ಇರುತ್ತೆ, ಬಟ್ ಮ್ಯಾಥ್ಸ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಈ ಸೇಮ್ ಆಸ್ ಇಟ್ ಈಸ್ ನಾವು ಏನು ಬರಿತೀವಿ ಅದೇ ತರ ಇರುತ್ತೆ. ಓಕೆ, ನಾವು ಫ್ರಮ್ 1 and 2 ನಾವು 1 ಮತ್ತು 2 ನಾವು ತಗೊಂಡು ನೋಡೋದಾದ್ರೆ, ಫ್ರಮ್ 1 and 2 ಸೊ ಇದು ಕೂಡ ನಾವು ಯಾವ ತರ ಬರ್ದು ಅಂತಂದ್ರೆ ಥೇಲ್ಸ್ ಥಿಯರಮ್ನ ತಗೊಂಡು ಬರ್ದಿರೋಂಥದ್ದು. ಓಕೆ, ಈಗ ಫ್ರಮ್ 1 ಮತ್ತು 2 ಫ್ರಮ್ 1 and 2 ಸೊ 1 and 2 ನ ತಗೊಂಡು ಕಂಪೇರ್ ಮಾಡೋದಾದ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ BF divided by FE is equals to BE divided by EC. That only we need. Here BD divided by DA is there, BD divided by DA is there. So ಹಾಗಾಗಿ ಕಂಪೇರ್ ಮಾಡಿದಾಗ ರಿಮೈನಿಂಗ್ ವಿಲ್ ಬಿ BF divided by FE equals to BE divided by EC. So therefore hence proved. ಸೊ ನಾವು ಇದನ್ನ ಪ್ರೂವ್ ಮಾಡಿದೀವಿ. ಆದರೆ ನಾನು ಹೇಳಿದ ಹಾಗೆ ಸೊ ಥೇಲ್ಸ್ ಥಿಯರಮ್ನ ಯೂಸ್ ಮಾಡಿಕೊಂಡು ನಾವು ಇದನ್ನ ಸಾಲ್ವ್ ಮಾಡಿರುವಂಥದ್ದು. ಸೊ ಥೇಲ್ಸ್ ಥಿಯರಮ್ನ ತಗೊಂಡು ಥೇಲ್ಸ್ ಪ್ರಮೇಯವನ್ನ ತಗೊಂಡು ಮೊದಲನೇದಾಗಿ ABE ಟ್ರಯಾಂಗಲ್ ಅಲ್ಲಿ DF ಎಗೆ ಪ್ಯಾರಲ್ ಆಗಿದೆ, ಹಾಗಾಗಿ ಉಳಿದೆರಡು ಸೈಡ್ಸ್ ಅನ್ನ ಪ್ರಪೋರ್ಷನ್ ಅಲ್ಲಿ ಡಿವೈಡ್ ಮಾಡುತ್ತೆ, ಸೇಮ್ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ ಅನ್ನೋದು ಬರ್ಕೊಂಡಿದ್ದೀನಿ. ಹಾಗೆ ಐ ವಿಲ್ ಕಾಲ್ ದಟ್ ಆಸ್ ಇಕ್ವೇಶನ್ ನಂಬರ್ 1. ABC ಟ್ರಯಾಂಗಲ್ ತಗೊಂಡಿದ್ದೀನಿ, ಅದರಲ್ಲಿ DE is parallel to AC ಆಗಿದೆ, ಹಾಗಾಗಿ ಉಳಿದೆರಡು ಸೈಡ್ಗಳನ್ನ ಸೇಮ್ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ. ಸೊ ಅದನ್ನು ಬರ್ಕೊಂಡಿದ್ದೀನಿ. ಐ ವಿಲ್ ಕಾಲ್ ದಟ್ ಆಸ್ ಇಕ್ವೇಶನ್ ನಂಬರ್ 2, ಎರಡನೇ ಇಕ್ವೇಶನ್ ಅಂತ ಬರ್ಕೊಂಡಿದ್ದೀನಿ. ಈಗ 1 ಮತ್ತು 2 ಕಂಪೇರ್ ಮಾಡಿದಾಗ ನಮಗೆ ಉಳಿದಿರೋದನ್ನ ಬರೆದಾಗ ನಮಗೆ ಟು ಪ್ರೂವ್ ಏನನ್ನ ಪ್ರೂವ್ ಮಾಡಬೇಕಾಗಿತ್ತು ಅದು ಬಂದಿದೆ. ಸೊ therefore hence we have proved. Okay, so this is the answer. Now coming to the next question, 22nd ಅಲ್ಲಿ second one. Find the ratio in which the line segment joining A of 1 comma minus 5, B of minus 4 comma 5. So we'll solve the next one. Okay, so find the ratio in which 22nd one. Find the ratio in which the segment A of 1 comma minus 5 and B of minus 4 comma 5 is divided in the x-axis. ಇದನ್ನ ನಾವು ಸಾಲ್ವ್ ಮಾಡಬೇಕು ಅನ್ನುವಂಥದ್ದು. ಸೊ ಹೇಗೆ ಸಾಲ್ವ್ ಮಾಡುವಂಥದ್ದು ನಾವು ಈಗ ನೀವು ಅಬ್ಸರ್ವ್ ಮಾಡೋದಾದ್ರೆ, ಸೊ 23rd one we are solving. Sorry, 22nd one. So AB ಅನ್ನುವಂಥದ್ದು ಒಂದು ಲೈನ್ ಸೆಗ್ಮೆಂಟ್. ಹಿಯರ್ ದಿಸ್ AB ಲೈನ್ ಸೆಗ್ಮೆಂಟ್, ಈ ಒಂದು AB ಲೈನ್ ಸೆಗ್ಮೆಂಟ್ ಯಾವುದು ಎಷ್ಟು ರೇಷಿಯೋದಲ್ಲಿ ಡಿವೈಡ್ ಆಗಿದೆ. ಸೊ ಆ ರೇಷಿಯೋ ಎಷ್ಟು ಅನ್ನೋದನ್ನ ಯು ನೀಡ್ ಟು ಫೈಂಡ್, ಬಿಕಾಸ್ ದ ಕ್ವಶನ್ ಇಸ್ ಆಸ್ಕಿಂಗ್ ದ ಸೇಮ್ ಥಿಂಗ್. ಕ್ವಶನ್ ಅಲ್ಲಿ ಅದನ್ನೇ ಕೇಳ್ತಾ ಇರುವಂತದ್ದು, ಫೈಂಡ್ ದ ರೇಷಿಯೋ ಇನ್ ವಿಚ್ ಲೈನ್ ಸೆಗ್ಮೆಂಟ್. ಸೊ ಎದು ಮತ್ತು ಬಿದು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಳ್ಳೋಣ. ಎ ಕೋಆರ್ಡಿನೇಟ್ಸ್ ಎಷ್ಟು ಅಂತಂದ್ರೆ ಸೊ 1 comma minus 5, ಬಿದು ಕೋಆರ್ಡಿನೇಟ್ ಎಷ್ಟು ಅಂದ್ರೆ -4 comma 5. ಚಿಲ್ಡ್ರನ್ಸ್ ಅರ್ಥ ಮಾಡ್ಕೊಳ್ಳಿ, AB ಅನ್ನುವಂತಹ ಒಂದು ಲೈನು ಎಷ್ಟೋ ರೇಷಿಯೋದಲ್ಲಿ ಡಿವೈಡ್ ಆಗ್ತಾ ಇದೆ. ಸೊ ಆ ರೇಷಿಯೋ ಅನ್ನುವಂಥದ್ದು, ಈ ಲೈನ್ ಸೆಗ್ಮೆಂಟ್ ಅನ್ನುವಂಥದ್ದು ಏನು ಡಿವೈಡ್ ಆಗಿದೆ ಆ ರೇಷಿಯೋವನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಅಂಡ್ ಇಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇನ್ ದ ಎಕ್ಸ್ ಆಕ್ಸಿಸ್. ಸಮಥಿಂಗ್ ಐ ವಿಲ್ ಟೇಕ್ ದಿಸ್ ಪಾಯಿಂಟ್, ಇಲ್ಲಿಂದ ಡಿವೈಡ್ ಆಗಿದೆ ಅಂತ ಅನ್ಕೊಂಡ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಡಿವೈಡ್ ಆಗಿದೆ. ಸೊ ದೇರ್ಫೋರ್ ಐ ವಿಲ್ ಕಾಲ್ ದಿಸ್ ಆಸ್ P of x, 0. ಸೊ ಹಾಗಾದ್ರೆ ಇಲ್ಲಿ ನೋಡಿ ಕ್ವಶನ್ ಇದ್ರಲ್ಲಿ ನೀಟಾಗಿ ಅರ್ಥ ಆಗುತ್ತೆ. AB ಅನ್ನೊಂದು ಒಂದು ಸ್ಟ್ರೈಟ್ ಲೈನು. ಸೊ ಈ ಲೈನ್ ಸೆಗ್ಮೆಂಟ್ ನಲ್ಲಿ ಎಕ್ಸ್ ಆಕ್ಸಿಸ್ ನಲ್ಲಿ ಅದು ಡಿವೈಡ್ ಆಗಿದೆ, ಇನ್ ಸಮ್ ರೇಷಿಯೋದಲ್ಲಿ ಡಿವೈಡ್ ಆಗಿದೆ. ಆ ರೇಷಿಯೋನ ನೀವು ಫೈಂಡ್ ಔಟ್ ಮಾಡಬೇಕು. ಇದನ್ನ ಹೇಗೆ ಕಂಡುಹಿಡಿಯೋದು ಅನ್ನುವಂಥದ್ದು, ಫಸ್ಟ್ ಎರಡು ಫಾರ್ಮುಲಾ ಇದೆ ಚಿಲ್ಡ್ರನ್ಸ್. ಸೊ ಆ ಎರಡು ಫಾರ್ಮುಲಾದಲ್ಲಿ ಸೆಕ್ಷನ್ ಫಾರ್ಮುಲಾ ಇದೆ. ಸೆಕ್ಷನ್ ಫಾರ್ಮುಲಾದಲ್ಲಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡಿ ಸಾಲ್ವ್ ಮಾಡಬಹುದು ಅನ್ನುವಂಥದ್ದು. ಹಾಗಾದ್ರೆ ಇದನ್ನ ಸಾಲ್ವ್ ಮಾಡೋದಾದ್ರೆ ನಾವು ಹೇಗೆ ಸಾಲ್ವ್ ಮಾಡಬೇಕು, ಫಸ್ಟ್ ಐ ವಿಲ್ ರೈಟ್ ದ ಫಾರ್ಮುಲಾ ಫಸ್ಟ್, ಅಂಡ್ ಐ ವಿಲ್ ಕಾಲ್ ದಿಸ್ ಪಾಯಿಂಟ್ ಆಸ್ x1 y1 x2 y2. ಮೊದಲನೇದಾಗಿ ಇದನ್ನ x1 y1 ಅಂತ ಕೊಡಬೇಕು, ಇದನ್ನ x2 y2 ಅಂತ ಕೊಡಬೇಕು. ಹಾಗಾದ್ರೆ ದ ಫಾರ್ಮುಲಾ ವಿಲ್ ಬಿ, so P of x, 0 equals to, so you can use any formula anta helidini nanu. So therefore kx2 plus x1 divided by k plus 1
ಆರ್ ಇನ್ಸ್ಟೆಡ್ ನೀವು ಸೆಕ್ಷನ್ ಫಾರ್ಮುಲಾವನ್ನು ಕೂಡ ಯೂಸ್ ಮಾಡಬಹುದು ಚಿಲ್ಡ್ರನ್ಸ್. ky2 ಪ್ಲಸ್ y1 divided by k plus 1. Okay, now this is the formula to find if suppose any line segment has been divided in some ratios ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ನಾವು ರೇಷಿಯೋನ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಫಾರ್ಮುಲಾವನ್ನ ಯೂಸ್ ಮಾಡಬಹುದು. ಓಕೆ, ಸೊ ಹಾಗಾದ್ರೆ ದಿಸ್ ಲೈನ್ ಸೆಗ್ಮೆಂಟ್ ಹ್ಯಾಸ್ ಬಿನ್ ಡಿವೈಡ್ ಇನ್ ದ ರೇಷಿಯೋ k:1 ಅಂತ ತಗೋಬಹುದು ನಾವು, ಹೌದಲ್ಲ. ಸೊ ದೇರ್ಫೋರ್ k:1 ಅಂತಂದ್ರೆ m1 m2 ಬೆಲೆ ನಿಮಗೆ k:1 ಅಂತ ಆಗುತ್ತೆ ಅನ್ನುವಂಥದ್ದು. ಈಗ ವ್ಯಾಲ್ಯೂಸ್ ಅನ್ನ ಅಪ್ಲೈ ಮಾಡ್ಕೊಂಡು ಹೋಗೋದಾದ್ರೆ ನಾವು ಸೊ p ಆಫ್ x, 0 ಈಕ್ವಲ್ಸ್ ಟು ನಾವು k x2 ಅಂದ್ರೆ ಎಷ್ಟು -4 ಪ್ಲಸ್ x1 ಅಂದ್ರೆ ಎಷ್ಟು 1 ಡಿವೈಡೆಡ್ ಬೈ k ಪ್ಲಸ್ 1. ಓಕೆ, ಕಮ k. ನಾವು ವ್ಯಾಲ್ಯೂಸ್ಗಳನ್ನ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಇದ್ದೀನಿ. k, ಸೊ y2 ಅಂದ್ರೆ ಎಷ್ಟು, y2 ಅಂದ್ರೆ 5 ಪ್ಲಸ್ y1 ಅಂದ್ರೆ -5 ಡಿವೈಡೆಡ್ ಬೈ k ಪ್ಲಸ್ 1. ಮಾಡೆಲ್ ಪೇಪರ್ ನಂಬರ್ 1. ಸೊ ನಾನು ನಿಮಗೆ ಕಳಿಸಿದ್ದೀನಲ್ಲ ಆ ಮಾಡೆಲ್ ಪೇಪರ್ನ ಸಾಲ್ವ್ ಮಾಡ್ತೇನೆ ನಾನು. ಓಕೆ, 3 ಮಾಡೆಲ್ ಪೇಪರ್ಸ್ಗಳನ್ನ ಕಳಿಸಿದ್ದೀನಿ. ಆ 3 ಮಾಡೆಲ್ ಪೇಪರ್ ಅಲ್ಲಿ ಮೊದಲನೇ ಮಾಡೆಲ್ ಪೇಪರ್ ಅಲ್ಲಿ ಇರುವ 22nd ಕ್ವಶನ್ ನಾನು ಮಾಡ್ತಾ ಇರೋಂಥದ್ದು. 22nd ಅಲ್ಲಿ ಎರಡನೇ ಕ್ವಶನ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಎರಡನೇದನ್ನ ನಾನು ಸಾಲ್ವ್ ಮಾಡ್ತಾ ಇರೋಂಥದ್ದು. ಓಕೆ, ನಾವು ಸೊ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಸೊ ಹಿಯರ್ p of x, 0 equals to, now minus into plus will be minus, so therefore it will become minus 4k plus 1 divided by k plus 1, comma 5 into k will be 5k, plus into minus will be minus 5 divided by k plus 1. So already you know people that this line segment is divided in the x axis, right? So x axis ಅಲ್ಲಿ ಡಿವೈಡ್ ಆಗಿರೋದ್ರಿಂದ ಸೊ ಇದನ್ನ x ಗೆ x axis ನ y ಗೆ y axis ನ ಕಂಪೇರ್ ಮಾಡಿ. So by comparing, so what I'll do is I'll do here children. Okay, I'll do here on comparing. Now okay, here I'll write on comparing. ಸೊ ಕಂಪೇರ್ ಮಾಡೋದಾದ್ರೆ ನಾವು ಎಕ್ಸ್ನ ಎಕ್ಸ್ ಆಕ್ಸಿಸ್ದು ಎಕ್ಸ್ ಆಕ್ಸಿಸ್ಗೆ ವೈ ಆಕ್ಸಿಸ್ಗೆ ಕಂಪೇರ್ ಮಾಡೋದಾದ್ರೆ ಸೊ -4k plus 1 divided by k plus 1 equals to x, because it's a x axis. So therefore next is 5k minus 5 divided by k plus 1 is equals to 0. ನಾವು ಮೇಕ್ ಅ ಕ್ರಾಸ್ ಮಲ್ಟಿಪಲ್, ಏನು ಇಲ್ಲ ಅಂದ್ರೆ 1 ಇರುತ್ತೆ, ನಾವು ಮೇಕ್ ಅ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಆಸ್ ಹಿಯರ್. ಫಸ್ಟ್ 0 into something is 0, the remaining is 5k minus 5 equals to 0, because 0 ಇಂದ ಮಲ್ಟಿಪಲ್ ಮಾಡಿದ್ರೆ 0 ಬರುತ್ತೆ. ಸೊ therefore 5k equals to -5 ನ ಆಚೆ ಕಳಿಸಿ, -5 ಆ ಕಡೆ ಹೋದ್ರೆ +5. So therefore k is equals to 5 divided by 5, 5 ones are, the answer is 1. Okay, so therefore what is the value of k? K equals 1. Now what I will do is, now ಈ k ವ್ಯಾಲ್ಯೂ ನ ಇಲ್ಲಿರೋ ಈಕ್ವೇಶನ್ ಗೆ ಹಾಕಿ. So therefore put k equals to 1. ಇಲ್ಲಿ k ಜಾಗದಲ್ಲಿ 1 ವ್ಯಾಲ್ಯೂನ ಹಾಕಿದಾಗ -4 into k ಅಂದ್ರೆ 1 plus 1 divided by 1 plus 1 equals to x. Okay, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 4 ones are -4 plus 1 divided by 2 equals to x. So therefore minus into plus is minus. So minus ಮಾಡಿದಾಗ 4 ಅಲ್ಲಿ 1 ಹೋದ್ರೆ 3. So it's -3 because sign of a biggest number. So it's -3 by 2 equals to x. ಹಾಗಾದ್ರೆ so we have solved the problem. We got the value of x. ಹಾಗಾದ್ರೆ what is the meaning of this question is, ಈ ಲೈನ್ ಸೆಗ್ಮೆಂಟ್ ಅನ್ನುವಂಥದ್ದು AB ಲೈನ್ ಸೆಗ್ಮೆಂಟ್ ಅನ್ನುವಂಥದ್ದು x ಆಕ್ಸಿಸ್ ಅಲ್ಲಿ ಡಿವೈಡ್ ಆದ್ರೆ ಸೊ ಯಾವ ರೇಷಿಯೋದಲ್ಲಿ ಡಿವೈಡ್ ಆಯಿತು ಅಂತಂದ್ರೆ
ಅಥವಾ ದ ಕೋಆರ್ಡಿನೇಟ್ಸ್ ಆಫ್ ಪಿ ಕಮ ಎಕ್ಸ್ ಕಮ 0. ಸಿ ಕೆ ಇಸ್ ಟು 1 ಅಲ್ಲಿ ಡಿವೈಡ್ ಆಗಿದೆ ಅಲ್ವಾ ಅದು. ಸೊ ಕೆ ಇಸ್ ಟು 1 ಅಲ್ಲಿ ಡಿವೈಡ್ ಆಗಿದೆ ಅಂದ್ರೆ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಆಫ್ ಎಕ್ಸ್ ಕಮ 0 ಅಂದ್ರೆ ಸೊ ದ ಕೋಆರ್ಡಿನೇಟ್ಸ್ ಆರ್ -3/2, 0. ಸೊ ಈ ಕೋಆರ್ಡಿನೇಟ್ ಅಲ್ಲಿ ಅದು ಡಿವೈಡ್ ಆಗಿದೆ ಯಾವ ರೇಷಿಯೋದಲ್ಲಿ, ಕೆ ಇಸ್ ಟು 1 ರೇಷಿಯೋದಲ್ಲಿ ಡಿವೈಡ್ ಆಗಿದೆ. ನೌ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಂಡ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಚಿಲ್ಡ್ರನ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ನೀಟಾಗಿ ಕ್ಲಿಯರ್ ಆಗಿ ಬರ್ಕೊಳ್ಳಿ ಅಂಡ್ ನೀವೇ ಸಾಲ್ವ್ ಮಾಡಿ. ನೀವೇ ಒಂದ್ಸಲ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಟು ನೋ ದ ಆನ್ಸರ್. ಬಿಕಾಸ್ the line segment has been divided in the points A comma B and it has been divided in x-axis. So therefore you need to find the coordinates of x. ಎಲ್ಲಿ ಡಿವೈಡ್ ಆಯಿತು, ಎಕ್ಸ್ ಆಕ್ಸಿಸ್ ಮೇಲೆ ಯಾವ ಪಾಯಿಂಟ್ ಅಲ್ಲಿ ಡಿವೈಡ್ ಆಯಿತು ಅನ್ನೋದನ್ನ ಯು ನೀಡ್ ಟು ಫೈಂಡ್ ಅಲ್ವಾ. ಹಾಗಾಗಿ ಸೊ ಎಕ್ಸ್ ಕಮ 0 ಅಂತ ತಗೋಬೇಕು. ನಾವು ವೈ ಆಕ್ಸಿಸ್ ಮೇಲೆ ಡಿವೈಡ್ ಆಗಿದೆ ಅಂತಂದ್ರೆ ಯು ನೀಡ್ ಟು ಟೇಕ್ ದ ಪಾಯಿಂಟ್ಸ್ ಆಸ್ 0, y. 0, y. ಸೊ ಹಾಗಾದ್ರೆ ಎಕ್ಸ್ ಕೋಆರ್ಡಿನೇಟ್ಸ್ ನ ಕಂಡುಹಿಡಿಯಬೇಕು ಅಂಡ್ ಇಟ್ ಹ್ಯಾಸ್ ಬಿನ್ ಡಿವೈಡೆಡ್. ಸಿ ವಿ ಡೋಂಟ್ ನೋ ಯಾವ ರೇಷಿಯೋದಲ್ಲಿ ಡಿವೈಡ್ ಆಗಿದೆ ಅಂತ ಗೊತ್ತಿಲ್ಲ. ಸೊ ದೇರ್ಫೋರ್ ವಿ ಆರ್ ಟೇಕಿಂಗ್ ದಟ್ ಆಸ್ ಸೊ ಇಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇನ್ ದ ರೇಷಿಯೋ ಕೆ ಇಸ್ ಟು 1 ಅನ್ನೋದು. ಓಕೆ, ಸೊ ನೌ ದಿಸ್ ಇಸ್ ದ answer for the 22nd question. Now it's an important one. Next one is yesterday ನಾವು ಕ್ಲಾಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಬಿಕಾಸ್ ಆಫ್ ಕಂಪಾಸ್ ಇರಲಿಲ್ಲ ಅನ್ನೋ ರೀಸನ್ ಗೋಸ್ಕರ ಮಾಡಿರಲಿಲ್ಲ. ಹಾಗಾಗಿ ನಾವು ಐಲ್ ಡೂ ದ 23rd ಕ್ವಶನ್. 23ನೇ ಕ್ವಶನ್ ಅನ್ನ ಮಾಡ್ತೀನಿ. ಸೊ 23ನೇ ಕ್ವಶನ್ 23rd ಕ್ವಶನ್ ಇಸ್ ಅ ಕನ್ಸ್ಟ್ರಕ್ಷನ್ ಡಿವೈಡಿಂಗ್ ದ ಲೈನ್ ಸೆಗ್ಮೆಂಟ್. ಸೊ ಹಾಗಾಗಿ ಕಂಪಾಸ್ ನ ತಗೊಂಡು ರೆಡಿ ಆಗಿರಿ. Okay, next question. Very important, children's. Construction. So you need to divide the line segment. Line segment anna divide ಮಾಡುವಂತಹ ಕ್ವಶನ್ ಇದು. ಸೊ ವೆರಿ ಇಂಪಾರ್ಟೆಂಟ್. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೀನಿ. ಕಂಪಾಸ್ ಪೆನ್ಸಿಲ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. Now the question is, ನೋಡಿ ಕ್ವಶನ್ ನ ನೋಡೋದಾದ್ರೆ so divide the line segment AB equals 8 cm in the ratio 3:2. measure and write the length of each parts. ನೋಡಿ ಒಂದು ಲೈನ್ ಸೆಗ್ಮೆಂಟ್ ಇದೆಯಂತೆ. ಕನ್ನಡ ಮೀಡಿಯಂಗೆ ಹೇಳೋದಾದ್ರೂ ಕೂಡ 23rd ಕ್ವಶನ್ ಓದಿದ್ರೆ ಸರಿ. ನಾನು ಈಗಾಗಲೇ ಹೇಳಿದ್ದೀನಿ, ನೀವು ಏನೇ ಮಾಡಿದ್ರು ಚಿಲ್ಡ್ರನ್ಸ್ ಸ್ಟೆಪ್ಸ್ ಟು ಸೇಮ್ ಎಲ್ಲ ಇರುತ್ತೆ. ಹಾಗಾದ್ರೆ ಕ್ವಶನ್ ಮಾತ್ರ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಅಲ್ಲಿ ಬದಲಾವಣೆ ಇರುತ್ತೆ. ಹಾಗಾಗಿ ಆ ಸ್ಟೆಪ್ಸ್ ನ ನೀವು ನೋಡ್ಕೊಂಡ್ರೆ ಸಾಕು. ಸೊ 23rd ಕ್ವಶನ್ ನೋಡೋದಾದ್ರೆ ಡಿವೈಡ್ ದ ಲೈನ್ ಸೆಗ್ಮೆಂಟ್. ಒಂದು ಲೈನ್ ಸೆಗ್ಮೆಂಟ್ ಇದೆ ಎ ಬಿ 8 ಸೆಂಟಿಮೀಟರ್ ಇರುವಂತಹ ಲೈನ್. ಅದನ್ನ 3:2 ಅಲ್ಲಿ ನಾವು ಡಿವೈಡ್ ಮಾಡಬೇಕು. ನಾವು ಹೇಗೆ ಮಾಡೋದು ಅನ್ನುವಂಥದ್ದಾದ್ರೆ ಮೊದಲನೇದಾಗಿ ಎ ಬಿ 8 ಸೆಂಟಿಮೀಟರ್ ಇರೋ ಲೈನ್ ಹೇಳ್ಕೊಳ್ಳಿ. ಸೊ ಎ ಬಿ 8 ಸೆಂಟಿಮೀಟರ್ ಲೈನ್ ಹೇಳ್ಕೊಳ್ಳಿ ಅಂಡ್ ಕಾಲ್ ದಟ್ ಆಸ್ ಎ ಅಂಡ್ ಬಿ. ಇದನ್ನ ಎ ಮತ್ತೆ ಬಿ ಅಂತ ಕೊಡಿ. ಓಕೆ, ಸೊ ಎ ಬಿ 8 ಸೆಂಟಿಮೀಟರ್ ಲೈನ್ ಇರಬೇಕು. ನೆಕ್ಸ್ಟ್ ಎ ಮೇಲೆ ಇಟ್ಕೊಂಡು ಸೊ ಒಂದು ಅಕ್ಯೂಟ್ ಆಂಗಲ್ ನ ಎಳೀರಿ. ಈ ರೀತಿ ಅಕ್ಯೂಟ್ ಆಂಗಲ್ ನ ಎಳೀರಿ. ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಸೊ ದ ರೇಷಿಯೋ ನಾವು ಡಿವೈಡ್ ಮಾಡಬೇಕಾಗಿರುವಂಥದ್ದು 3:2. ಸೊ 3:2 ಅಲ್ಲಿ ಡಿವೈಡ್ ಮಾಡಬೇಕು. ಸೊ ಆಡ್ ಮಾಡಿ 3 + 2 = 5. ಎ ಬಿ 8 ಸೆಂಟಿಮೀಟರ್ ಲೈನ್ ಎಳೆದು ಸೊ ಒಂದು ಅಕ್ಯೂಟ್ ಆಂಗಲ್ ಎಳೀರಿ. ಸೊ 3:2 ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು. ಸೊ 3 + 2 = 5. ಸೊ ಯು ನೀಡ್ ಟು ಮೇಕ್ ಅ 5 ಪಾರ್ಟ್ಸ್ ಇನ್ ದಿಸ್ ಆಂಗಲ್. ಸೊ ಐ ಕಾಲ್ ದಿಸ್ ಆಸ್ ಸಿ. ಈ ಒಂದು ಎ ಸಿ ಲೈನ್ ಮೇಲೆ 5 ಪಾರ್ಟ್ಸ್ ನ ಮಾಡಬೇಕು. ಹೇಗೆ ಮಾಡೋದು ಅಂದ್ರೆ ಸೊ ಈಕ್ವಲ್ ಸೈಜ್ ಇರುವಂಥದ್ದು. ಸೊ ಐ ವಿಲ್ ಟೇಕ್ 2 ಸೆಂಟಿಮೀಟರ್ ಆಫ್ ಲೆಂತ್. 2 ಸೆಂಟಿಮೀಟರ್ ಲೆಂತ್ ತಗೊಂಡು ಎ ಮೇಲೆ ಇಟ್ಕೊಂಡು ಫಸ್ಟ್ ಪಾರ್ಟ್ ಎಷ್ಟು ಪಾರ್ಟ್ ಮಾಡಬೇಕು ಅಂದ್ರೆ 5 ಪಾರ್ಟ್ ಮಾಡಬೇಕು. ಇದು ಫಸ್ಟ್ ಪಾರ್ಟ್. ಇದು ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್ ಪಾರ್ಟ್. ಸೊ ಇದು ಒಂಚೂರು ಉದ್ದ ಎಳ್ಕೊಳ್ಳಿ ನೀವು ಇದನ್ನ ಅಕ್ಯೂಟ್ ಆಂಗಲ್ ನ. ಫಿಫ್ತ್ ಪಾರ್ಟ್ ಬರಲಿಲ್ಲ ಅಂದ್ರೆ I'll call this as C.
ಆ್ಯಂಡ್ ನೌ ದ ಲಾಸ್ಟ್ ಪಾರ್ಟ್ 5 ಪಾರ್ಟ್, ಫಿಫ್ತ್ ಪಾರ್ಟ್ ಅಲ್ಲ, ಸೊ ಫಿಫ್ತ್ ಪಾರ್ಟ್. ಈ ರೀತಿ 5 ಪಾರ್ಟ್ನ ಹೇಳ್ಕೊಳ್ಳಿ, ಬಿಕಾಸ್ 3 + 2 is 5. ಸೊ 1 2 3 4 5 ಆ್ಯಂಡ್ ಕಾಲ್ ದಿಸ್ ಆಸ್ A1, A2, A3, A4 ಮತ್ತು A5. ಓಕೆನಾ? ಸೊ ಇಷ್ಟು ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸೊ 3:2 ರೇಷಿಯೋದಲ್ಲಿ ಡಿವೈಡ್ ಆಗಬೇಕಲ್ಲ, ಹಾಗಾಗಿ A5 ಬಿಗೆ ಜಾಯಿನ್ ಮಾಡಿ. A5 ಬಿಗೆ ಜಾಯಿನ್ ಮಾಡಿ. ನೆಕ್ಸ್ಟ್ A5 ಮೇಲೆ ಇಟ್ಕೊಳ್ಳಿ. A5 ಮೇಲೆ ಕಂಪಾಸ್ ಇಟ್ಕೊಂಡು A5 ಮತ್ತು A4 ಮೋರ್ ದೆನ್ ಹಾಫ್ ತಗೊಂಡು ಒಂದು ಆರ್ಕ್ನ ಕಟ್ ಮಾಡಿ. ಈ ರೀತಿ ಒಂದು ಆರ್ಕ್ನ ಕಟ್ ಮಾಡಿ. ಓಕೆ, ನೆಕ್ಸ್ಟು 3:2 ಅಲ್ಲ, ಸೊ ದೇರ್ಫೋರ್ 3:2 ಡಿವೈಡ್ ಮಾಡಬೇಕಾದ್ರಿಂದ ಥರ್ಡ್ ಪಾರ್ಟ್ ಮೇಲೆ ಇಟ್ಕೊಳ್ಳಿ. ಸೊ ಥರ್ಡ್ ಪಾರ್ಟ್ ಮೇಲೆ ಇಟ್ಕೊಂಡ್ರೆ ಡೋಂಟ್ ಚೇಂಜ್ ದ ಮೆಜರ್ಮೆಂಟ್, ಅಷ್ಟೇ ಇರಲಿ. ಥರ್ಡ್ ಪಾಯಿಂಟ್ ಮೇಲೆ ಇಟ್ಕೊಳ್ಳಿ. ಥರ್ಡ್ ಪಾರ್ಟ್ ಮೇಲೆ ಇಟ್ಕೊಂಡು ಈ ರೀತಿ ಒಂದು ಆರ್ಕ್ ಕಟ್ ಮಾಡಿ. ನೆಕ್ಸ್ಟ್ ಏನು ಮಾಡಿ ಅಂದರೆ, ಈ ಆರ್ಕ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ಇನ್ನರ್ ಮೆಜರ್ಮೆಂಟ್, ಸೊ ಇಷ್ಟು ಇನ್ನರ್ ಮೆಜರ್ಮೆಂಟ್ ತಗೊಳ್ಳಿ. ಆರ್ಕ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಇನ್ನರ್ ಮೆಜರ್ಮೆಂಟ್ ತಗೊಳ್ಳಿ. ಸೊ ಈ ಆರ್ಕ್ನ, ಸೆಕೆಂಡ್ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ಆರ್ಕ್ನ ಕಟ್ ಮಾಡಿ. ಸೊ ಇಲ್ಲಿಂದ ಇಲ್ಲಿಗಿರೋ ಆರ್ಕ್ ಎಷ್ಟಿದೆ ಅಷ್ಟು ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿ. ನೆಕ್ಸ್ಟ್ ಏನು ಮಾಡಿ ಅಂದರೆ, ಥರ್ಡ್ ಪಾಯಿಂಟಿಂದ ಈ ಆರ್ಕ್ನ ಥ್ರೂ ಹೋಗೋ ಹಾಗೆ ಈ ರೀತಿ ಲೈನ್ ಜಾಯಿನ್ ಮಾಡಿ. ಸೊ ದಿಸ್ ಲೈನ್ ಶುಡ್ ಬಿ ಪ್ಯಾರಲಲ್ ಟು ದಿಸ್ ಲೈನ್. ಈ ಲೈನು ಈ ಲೈನ್ಗೆ ಪ್ಯಾರಲಲ್ ಆಗಿರಬೇಕು. ಆ್ಯಂಡ್ ಕಾಲ್ ದಿಸ್ ಪಾಯಿಂಟ್ ಆಸ್ ಡಿ ಪಾಯಿಂಟ್. ಹಾಗಾದರೆ ಈ AB ಲೈನನ್ನು ನಾವು 2 ಡಿವೈಡ್ ಮಾಡಿದ್ದೀವಿ. ಸೊ 3:2. ಸೊ ಇದು 3:2 ಪಾರ್ಟಲ್ಲಿ ನಾವು AB ಸ್ಟ್ರೈಟ್ ಲೈನನ್ನು ಕಟ್ ಮಾಡಿದ್ದೀವಿ ಅಂತ. ಆ್ಯಂಡ್ ಹೀಗೆ ನಾವು ಕನ್ಸ್ಟ್ರಕ್ಟನ್ನು ಮಾಡಬೇಕು. ಇನ್ನೊಂದು ಕೇಳಿದರೆ, ಸೊ 3:2 ರೇಷಿಯೋದಲ್ಲಿ ಕಟ್ ಮಾಡಿದ ಮೇಲೆ ಅದರ ಮೆಜರ್ಮೆಂಟ್ ತಗೊಳ್ಳಿ ಅಂತ. ಸೊ ಮೆಜರ್ಮೆಂಟ್ನ ಮೆಜರ್ ಮಾಡೋದಾದರೆ, ಸೊ ಇಟ್ಸ್ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ನೋಡಿ. ಸೊ 5 3. ಸೊ ದೇರ್ಫೋರ್ ಮೆಜರ್ಮೆಂಟ್ ಮಾಡೋದಾದರೆ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್. ಸೊ ನೀವು ನೋಡಬಹುದು, ನೀವು ಚೆಕ್ ಮಾಡಿ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ನೀವು ಮೆಸೇಜ್ ಮಾಡಿ ಹೇಳಬಹುದು. ಓಕೆ, ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್. ಇದು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಹೇಗೆ ಮಾಡಬೇಕು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ 24th ಕ್ವಶನ್. ಇನ್ ದ ಫಿಗರ್ ನೋಡಿ, ಫಿಗರ್ನ ನೋಡಿದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ sin C ಆ್ಯಂಡ್ cos C. sin C ಮತ್ತು cos A ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನಾವು 24th one ನಾವು ಮಾಡ್ತಾ ಇರೋದು. ಸೊ ಲೆಟ್ ಮಿ ಡ್ರಾ ದ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ದೇ ಹ್ಯಾವ್ ಗಿವನ್. ಓಕೆ, ಸೊ ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಸೊ A B C ಕೊಟ್ಟಿದ್ದಾನೆ. and this is right angle at B. Now they have given the side. So this is 60 degree. This is 30 degree. Okay, and ಅವ್ರು ಕೊಟ್ಟಿದ್ದಾರೆ BC 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಹಾಗೆ AC 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇಷ್ಟು ಕೊಟ್ಟಿರುವಂಥದ್ದು ಅವರು. ಸೊ ವಾಟ್ ಯು ನೀಡ್ ಟು ಫೈಂಡ್, ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ sin C ಪ್ಲಸ್ cos A. sin C ಮತ್ತು cos A ಇದು ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಓಕೆ, ಹಾಗಾದರೆ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ನಿಮಗೆ ನನ್ನ ವಿಜಯ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಇದನ್ನು ಹೇಳಿದ್ದೀನಿ. ಸೊ ಸೈನ್ದು ಅಥವಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನುವಂಥದ್ದು. ಓಕೆ, ಅದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಹಾಗಾದರೆ ಅದು ಯಾವ ತರಹ ಇದು ಮಾಡುವಂಥದ್ದು? ಸಿ, ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಕಲ್ತ್ಕೋಬೇಕು ಅಂತಂದ್ರೆ ಈ ಒಂದು ವರ್ಡ್ ಇದ್ರೆ ಸಾಕು. OSHACHOTA, ಓಸಾ ಛೋಟಾ. ಓಕೆ,
ಓಸಾ ಚೋಟ ಈ ವರ್ಡ್ ಇದ್ರೆ ಸಾಕು, ನಮಗೆ ಈ ವರ್ಡ್ ಇದ್ರೆ ನಮ್ಗೆ ಈಸಿಯಾಗಿ ಕಲ್ತ್ಕೋಬಹುದು. ಎಸ್ ಅಂದ್ರೆ ಸೈನ್, ಸಿ ಅಂದ್ರೆ ಕಾಸು, ಟಿ ಅಂದ್ರೆ ಟ್ಯಾನ್. ಹಾಗಾದ್ರೆ ಓ ಅಂದ್ರೆ ಅಪೋಸಿಟ್, ಹೆಚ್ ಅಂದ್ರೆ ಹೈಪೋಟಿನಿಯಸ್, ಎ ಅಂದ್ರೆ ಅಡ್ಜಸೆಂಟ್ ಸೈಡ್. ಓಕೆ, ಹಾಗಾದ್ರೆ ಸೈನ್ ಅಂದ್ರೆ ಏನು? ಅಪೋಸಿಟ್ ಬೈ ಹೈಪೋಟಿನಿಯಸ್. ಕಾಸ್ ಅಂದ್ರೆ ಏನು? ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಟ್ಯಾನ್ ಅಂದ್ರೆ ಏನು? ಅಪೋಸಿಟ್ ಬೈ ಅಡ್ಜಸೆಂಟ್. ಹಾಗಾದ್ರೆ 3 ರೇಷಿಯೋಸ್ ಕಲ್ತಾ ಇತ್ತು. ಈ ಒಂದು ವರ್ಡ್ ಇಂದ ನಾವು 6 ರೇಷಿಯೋಸ್ ಕಲ್ತ್ಕೋಬಹುದು. ಓಸಾ ಛೋಟ. ಸೊ ಒಂದು ಸೈನು, ಕಾಸು, ಟ್ಯಾನ್ ಆಯ್ತು. ಅಪೋಸಿಟ್ ಬೈ ಹೈಪೋಟಿನಿಯಸ್, ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್, ಅಪೋಸಿಟ್ ಬೈ ಅಡ್ಜಸೆಂಟ್ ಆಯ್ತು. ಹಾಗಾದ್ರೆ ಇನ್ನ 3 ರೇಷಿಯೋ ಯಾವ್ದು? ಇನ್ನ 3 ರೇಷಿಯೋ ಕಲ್ತ್ಕೋಬೇಕು ಅಂದ್ರೆ, ಸೊ ಸೈನ್ಗೆ ಬೇಕು ಅಂತಂದ್ರೆ, ಸೈನ್ ಅಂತಂದ್ರೆ ಸಿ, ನೀವು ರೇಷಿಯೋಸ್ನ ತಲೆಟ್ಕೋಬೇಕಾದ್ರೆ ತಲೆಟ್ಕೊಳ್ಳಿ. ಸೈನ್, ಕಾಸು, ಟ್ಯಾನ್, ನೆಕ್ಸ್ಟ್ ಕಾಟ್, ನೆಕ್ಸ್ಟ್ ಸೀಕೆಂಟ್, ನೆಕ್ಸ್ಟ್ ಕೋಸಿಕೆಂಟ್. ಓಕೆ, ಸಾರಿ, ದಿಸ್ ಇಸ್ ಕೋಸಿಕೆಂಟ್. ಹಾಗಾದ್ರೆ ಇದರ ರಿವರ್ಸ್ ಬಂದ್ರೆ ಅಥವಾ ರಿವರ್ಸ್ ನ ಓದಿದ್ರೆ ಅದೇ ಕಾಟ್ ರೇಷಿಯೋ ಆಗುತ್ತೆ, ಮತ್ತು ಸೀಕೆಂಟ್ ರೇಷಿಯೋ ಆಗುತ್ತೆ, ಮತ್ತು ಕೋಸಿಕೆಂಟ್ ರೇಷಿಯೋ ಆಗುತ್ತೆ. ಹೇಗೆ ನೋಡಿ, ಟ್ಯಾನ್ ಏನ್ ಹೇಳುತ್ತೆ? ಅಪೋಸಿಟ್ ಬೈ ಅಡ್ಜಸೆಂಟ್. ಹಾಗಾದ್ರೆ ಕಾಟ್ ಏನಾಗುತ್ತೆ? ಅಡ್ಜಸೆಂಟ್ ಬೈ ಅಪೋಸಿಟ್. ಹಾಗೆ ಕಾಸ್ದು ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಹಾಗಾದ್ರೆ ಸೀಕೆಂಟ್ ಏನಾಯ್ತು? ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್. ಸೈನ್ ಏನು? ಅಪೋಸಿಟ್ ಬೈ ಹೈಪೋಟಿನಿಯಸ್. ಹಾಗಾದ್ರೆ ಕೊಸಿಕೆಂಟ್ ಏನು? ಹೈಪೋಟಿನಿಯಸ್ ಬೈ ಅಪೋಸಿಟ್. ಹಾಗಾದ್ರೆ ಈ ಒಂದು ವರ್ಡ್ ಇಂದ ನಾವು ಎಲ್ಲಾ ರೇಷಿಯೋಸ್ ಅನ್ನ ನಾವು ತಿಳ್ಕೋಬಹುದು. ಈಗ ಕ್ವಶನ್ಗೆ ಬರೋದಾದ್ರೆ ನಾವು ಏನನ್ನು ಕಂಡುಹಿಡಿಬೇಕು? ಸೊ ನಾವು ಕಂಡುಹಿಡಿಬೇಕಾಗಿರೋದು ಸೈನ್ ಸಿ ಪ್ಲಸ್ ಕಾಸ್ ಎ ವ್ಯಾಲ್ಯೂ. ಸೈನ್ ಸಿ ಪ್ಲಸ್ ಕಾಸ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಈಗ ಸೈನ್ ಸಿ ಅಂತಂದ್ರೆ ಸೈನ್ ಆಫ್ ಅನ್ ಆಂಗಲ್ ಆಫ್ ಸಿ. ಹಾಗಾದ್ರೆ ಸೊ ಆಂಗಲ್ ಇಲ್ಲಿದೆ, ಆಂಗಲ್ ಇಲ್ಲಿದ್ರೆ ಸೊ ದಿಸ್ ವಿಲ್ ಬಿಕಮ್ ಅಪೋಸಿಟ್ ಸೈಡ್, ದಿಸ್ ವಿಲ್ ಬಿಕಮ್ ಅಡ್ಜಸೆಂಟ್ ಸೈಡ್. ಓಕೆ, ಸೊ ಆಂಗಲ್ ಇಲ್ಲಿರೋದ್ರಿಂದ ದಿಸ್ ವಿಲ್ ಬಿಕಮ್ ಅಪೋಸಿಟ್ ಸೈಡ್, ದಿಸ್ ವಿಲ್ ಬಿಕಮ್ ಅಡ್ಜಸೆಂಟ್ ಸೈಡ್. ಹಾಗಾದ್ರೆ ಸೈನ್ ಅಂದ್ರೆ ಏನು? ಸೈನ್ ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಅಲ್ವಾ? ಓಕೆ, ನಾವು ಕ್ವಶನ್ ಅನ್ನ ನೋಡೋದಾದ್ರೆ, ಕ್ವಶನ್ ಅಲ್ಲಿ ದ ಥರ್ಡ್ ಡೇಟ್ ಅನ್ನು ಕೂಡ ಕೊಟ್ಟಿದ್ರೆ ಅದೊಂದು ಬರ್ದಿಲ್ಲ ನಾನು, ಸಾರಿ. ಅಂಡ್ ಒನ್ ಇಸ್ 4 ಸೆಂಟಿಮೀಟರ್, ಒನ್ ಇಸ್ 5 ಸೆಂಟಿಮೀಟರ್, ಅಂಡ್ ಅನದರ್ ಒನ್ ಇಸ್ 3 ಸೆಂಟಿಮೀಟರ್. ಓಕೆ, 3 ಸೆಂಟಿಮೀಟರ್ ಬರ್ಕೋಬೇಕು. ಸೊ ದಿಸ್ 3 ಸೆಂಟಿಮೀಟರ್ ಚಿಲ್ಡ್ರನ್ಸ್. ಓಕೆ, ಅಂದ್ರೆ ಬಿ ಎ ಸೈಡ್ ವಿಲ್ ಬಿ 3 ಸೆಂಟಿಮೀಟರ್. ಹಾಗಾದ್ರೆ ಸೈನ್ ಆಫ್ ಅನ್ ಆಂಗಲ್ ಸಿ, ಆಂಗಲ್ ಇರೋದು ಸಿ ಅಲ್ಲಿ, ಹಾಗಾದ್ರೆ ಇದು ಅಪೋಸಿಟ್ ಸೈಡ್ ಆಗುತ್ತೆ. ದಿಸ್ ವಿಲ್ ಬಿಕಮ್ ಅಡ್ಜಸೆಂಟ್ ಸೈಡ್. ಹಾಗೆ ಸೈನ್ ಅಂದ್ರೆ ಏನು? ಸೈನ್ ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಿಯಸ್, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಿಯಸ್. ಹಾಗಾದ್ರೆ ಅಪೋಸಿಟ್ ವ್ಯಾಲ್ಯೂ ಎಷ್ಟು? 3 ಸೆಂಟಿಮೀಟರ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಎಷ್ಟು? 5 ಪ್ಲಸ್. ಸೊ ಪ್ಲಸ್. ನಾವು ಕಾಸ್, ಸೊ ಕಾಸ್ ಆಫ್ ಅನ್ ಆಂಗಲ್ ಎ. ಹಾಗಾದ್ರೆ ಆಂಗಲ್ ಎಲ್ಲಿರುತ್ತೆ? ಆಂಗಲ್ ಎಲ್ಲಿರುತ್ತೆ. ಹಾಗಾದ್ರೆ ಆಂಗಲ್ ಎ ಅಂದ್ರೆ ಆಂಗಲ್ ಇಲ್ಲ ಆದ್ರೆ ಸೊ ದಿಸ್ ವಿಲ್ ಬಿಕಮ್ ಅಪೋಸಿಟ್ ಸೈಡ್, ದಿಸ್ ವಿಲ್ ಬಿಕಮ್ ಅಡ್ಜಸೆಂಟ್ ಸೈಡ್. ಓಕೆ, ಹಾಗಾದ್ರೆ ಕಾಸ್ ಅಂದ್ರೆ ಏನು? ಕಾಸ್ ಅಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಅಂತ. ಹಾಗಾದ್ರೆ ಆಂಗಲ್ ಇಲ್ಲಿದೆ ಅಂದ್ರೆ ಇದು ಅಪೋಸಿಟ್ ಆಯ್ತು, ಇದು ಅಡ್ಜಸೆಂಟ್ ಸೈಡ್ ಆಯ್ತು. ಹಾಗಾದ್ರೆ ಅಡ್ಜಸೆಂಟ್ ಸೈಡ್ ವ್ಯಾಲ್ಯೂ ಎಷ್ಟಾಯ್ತು? 3 ಸೆಂಟಿಮೀಟರ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ವಿಲ್ ಬಿ 5. ನಾವು ಹಿಯರ್ ಎರಡೂ ಕಡೆ ನಿಮಗೆ ಸೊ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 5 ಇರೋದ್ರಿಂದ ಯು ಕ್ಯಾನ್ ಆಡ್ ದ ನ್ಯೂಮರೇಟರ್. ಸೊ therefore 3 plus 3 will be 6 divided by 5. This is the answer for the sin C plus cos A. ಚಿಲ್ಡ್ರನ್ಸ್, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ನೀವು ಇಲ್ಲಿಂದ ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡಿ, ಡಿನಾಮಿನೇಟರ್ ಸೇಮ್ ಇದೆ, ಹಾಗಾಗಿ ನ್ಯೂಮರೇಟರ್ನ ಆಡ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ಸೈನ್ ಆಫ್ ಅನ್ ಆಂಗಲ್ ಸಿ ಇರೋದ್ರಿಂದ ಇದು ಅಪೋಸಿಟ್ ಸೈಡ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸೊ ಕಾಸ್ ಆಫ್ ಅನ್ ಆಂಗಲ್ ಎ ಇರೋದ್ರಿಂದ, ಕೊಸೈನ್ ಆಫ್ ಅನ್ ಆಂಗಲ್ ಎ ಇರೋದ್ರಿಂದ ಸೊ ಇಲ್ಲೇನಾಗುತ್ತೆ? ಆಂಗಲ್ ಇಲ್ಲಿರೋದ್ರಿಂದ ದಿಸ್ ವಿಲ್ ಬಿಕಮ್ ಅಪೋಸಿಟ್ ಸೈಡ್, ದಿಸ್ ವಿಲ್ ಬಿಕಮ್ ಅಡ್ಜಸೆಂಟ್ ಸೈಡ್. ಹಾಗಾಗಿ ವ್ಯಾಲ್ಯೂಸ್ ನಿಮಗೆ ಡಿಫ್ರೆಂಟ್ ಆಗಿ ಬರುತ್ತೆ. ಚೇಂಜ್ ಆಗಿ ನೀಟಾಗಿ ನೋಡ್ಕೊಂಡು ಬರ್ಕೋಬೇಕು. ಸೊ ನೀಟಾಗಿ ನೋಡ್ಕೊಂಡು ಬರ್ಕೊಂಡ್ರೆ ನಿಮಗೆ ಆನ್ಸರ್ಸ್ ಸಿಗುತ್ತೆ ಅನ್ನೋದು. ಸೊ ದಿಸ್ ಇಸ್ ದ ಆನ್ಸರ್. ಸೊ 3 plus 3 is 6 divided by 5 is the answer for the question 24th one. Okay, so next question. So now 2 marks to now complete ಮಾಡಿದೀವಿ.
ಸೊ ವಿಲ್ ಮೂವ್ ಆನ್ ಟು ದ ಥರ್ಡ್ ಮೇನ್ ದ ಫೋರ್ತ್ ಮೇನ್ 3 marks ಕ್ವಶನ್. ಅದರಲ್ಲಿ ಮೊದಲನೇದು ನೋಡೋದಾದ್ರೆ, prove that the length of the tangents drawn from the external point to a circle are equal. ಒಂದು ಸರ್ಕಲ್ಗೆ ಹೊರಗಡೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಸರ್ಕಲ್ಗೆ ಎಳೆದಿರೋ ಎರಡು ಟ್ಯಾಂಜೆಂಟ್ಸ್ಗಳು ಈಕ್ವಲ್. ಇದನ್ನ ನೀವು ಪ್ರೂವ್ ಮಾಡಬೇಕು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಯರಮ್. ನಾನು ಈಗಾಗಲೇ ಥಿಯರಮ್ ಬಗ್ಗೆ ನಾನು ವಿಡಿಯೋನು ಕೂಡ ಮಾಡಿದ್ದೀನಿ. ಸೊ ಈ ಒಂದು ಥಿಯರಮ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನು ನಾನು ಸಾಲ್ವ್ ಮಾಡಲ್ಲ. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲೇ ನಿಮಗೆ ಈ ಒಂದು ಥಿಯರಮ್ನ ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾನು ಸಾಲ್ವ್ ಮಾಡಿರುವಂತಹ ವಿಡಿಯೋ ಇದೆ. ಸೊ ಅದನ್ನ ಹೋಗಿ ನೀವು ನೋಡಬಹುದು. ಸೊ ಆಫ್ಟರ್ ದಿಸ್ ಕ್ಲಾಸ್ ಆರ್ ಆಫ್ಟರ್ ದಿಸ್ ಸೆಷನ್ ನಾನು ನಿಮಗೆ ಆ ಲಿಂಕನ್ನು ಕಳಿಸ್ಕೊಡ್ತೀನಿ. ಆ ಲಿಂಕನ್ನು ನೀವು ನೋಡಿದ್ರೆ ಸಾಕು, ನಿಮಗೆ ಆ ಥಿಯರಮನ್ನು ಹೇಗೆ ಪ್ರೂವ್ ಮಾಡ್ಬೋದು ಅನ್ನೋದನ್ನ ನೀವು ತಿಳ್ಕೊಬಹುದು. ಓಕೆ, ಹಾಗಾಗಿ ಸೊ ಐ ವಿಲ್ ಸ್ಕಿಪ್ ದ 25th ಕ್ವಶನ್ ಬಿಕಾಸ್ ಥಿಯರಮ್ ಸಾಲ್ವ್ ಮಾಡಿರೋದು, ಪ್ರೂಫ್ ಮಾಡಿರೋದು, ಬಿಡಿಸಿರುವಂಥದ್ದು ನನ್ನ ಮೊದಲನೇ ವಿಡಿಯೋದಲ್ಲೇ ಇದೆ. ಈಗಾಗಲೇ ವಿಡಿಯೋ ಮಾಡಿ ಬಿಟ್ಟಿರೋದ್ರಿಂದ ಆ ವಿಡಿಯೋವನ್ನು ನೋಡಿದ್ರೆ ಸಾಕು ಚಿಲ್ಡ್ರನ್ಸ್. ಓಕೆ, ಸೊ 26th ಮಾಡೋದಕ್ಕಿಂತ ಮುಂಚೆ ನಾವು ತುಂಬ ಈಸಿಯಾಗಿರೋದೊಂದು ಮಾಡಬೇಡ. ಅದೇ 27th ಒನ್. 27th ಒನ್ ಅನ್ನುವಂಥದ್ದು ಸೊ ಕನ್ಸ್ಟ್ರಕ್ಷನ್ ಆಗಿದೆ. ಡ್ರಾ 2 tangents to a circle of radius 3.5 cm away from the center 8 cm. Measure the length of each tangents. It's easy problem. ಹಾಗಾಗಿ ಫಸ್ಟ್ 27th ಮಾಡಿಬಿಟ್ಟು ಆಮೇಲೆ 26th ಬರೋಣ ನಾವು. ಓಕೆ, ಹಾಗಾದ್ರೆ 27th ಕನ್ಸ್ಟ್ರಕ್ಷನ್ ನ ಮಾಡೋದಾದ್ರೆ ಸೊ ಬೇಗ ಬೇಗ ಕಂಪಾಸ್ ತಗೊಳ್ಳಿ, ಸ್ಕೇಲ್ ತಗೊಂಡು ರೆಡಿಯಾಗಿ. Okay, so 27th one. Okay, 27th one. So draw 2 tangents to a circle of radius 3.5 cm from the center 8 away from the center 8 cm. This is the question, right? So ಮೊದಲನೇದಾಗಿ ಏನು ಮಾಡಬೇಕು ಅಂತಂದ್ರೆ 3.5 cm ಇರೋ ಸರ್ಕಲ್ ಹಾಕೋಬೇಕು ನೀವು. ಸೊ ಮೊದಲನೇದು 3.5 cm ಇರೋ ಸರ್ಕಲ್ ಹಾಕೊಳ್ಳಿ. ನನ್ನ ಜೊತೆನೇ ಮಾಡಿ ನೀವು ಕೂಡ. ಸೊ ದಿಸ್ ಇಸ್ 3.5. ಸೊ ಮೊದಲನೇದಾಗಿ 3.5 cm ಇರೋ ಒಂದು ಸರ್ಕಲ್ ಹಾಕೊಳ್ಳಿ. ಓಕೆ, ಕಾಲ್ ದಿಸ್ ಪಾಯಿಂಟ್ ಆಸ್ O. ದ ಸೆಂಟರ್ ಪಾಯಿಂಟ್ ಅನ್ನ O ಅಂತ ನೋಡಿ. ಈಗ ಏನ್ ಮಾಡಬೇಕು ನೆಕ್ಸ್ಟ್ ಅಂದ್ರೆ O ಇಂದ ಅವೇ ಫ್ರಮ್ ದ ಸೆಂಟರ್ ಅಂದ್ರೆ O ಇಂದ 8 cm ಲೈನ್ ನ ಹಾಕೊಳ್ಳಿ. ಓಕೆ, ಅಂಡ್ ಕಾಲ್ ದಿಸ್ ಪಾಯಿಂಟ್ ಆಸ್ A. ಸೊ ಚಿಲ್ಡ್ರನ್ಸ್ ಈಗಾಗಲೇ ಹೇಳಿದ್ದೀನಿ, ಕನ್ನಡ ಮೀಡಿಯಂ ಅಲ್ಲಾದ್ರೆ ಕ್ವಶನ್ ಬದಲಾವಣೆ ಇರುತ್ತೆ, ಕನ್ನಡ ಮೀಡಿಯಂ ಅಲ್ಲಿ ಇರುತ್ತೆ. ಆಯ್ತಾ, ಕನ್ನಡ ಮೀಡಿಯಂ ಮಾತ್ರ ಇರುತ್ತೆ ಕ್ವಶನ್. ಆದ್ರೆ ಇಲ್ಲಿ ಮಾಡ್ತಿರೋ ಸ್ಟೆಪ್ಸ್ ಎಲ್ಲ ಸೇಮ್. ನೀವು ಈಗ ಮಾಡ್ಬೇಕಾಗಿರೋ ಸ್ಟೆಪ್ಸ್ ಎಲ್ಲ ಸೇಮ್ ಇದೇ ತರ ಮಾಡಬೇಕು. ಹಾಗಾಗಿ ಹೇಳ್ತಾ ಇರೋಂಥದ್ದು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಿ, O ಮೇಲೆ ಕಂಪಾಸ್ ಇಟ್ಕೊಂಡು O A ನ ಮೋರ್ ದೆನ್ ಹಾಫ್ ತಗೊಳ್ಳಿ. ಮೋರ್ ದೆನ್ ಹಾಫ್ ತಗೊಂಡು O ಮೇಲೆ ಇಟ್ಕೊಂಡು ಸೊ ಮೇಲೊಂದು ಆರ್ಕ್, ಕೆಳಗೊಂದು ಆರ್ಕ್. ಓಕೆ, ನೆಕ್ಸ್ಟ್ ಎ ಮೇಲೆ ಇಟ್ಕೊಳ್ಳಿ. ಎ ಮೇಲೆ ಇಟ್ಕೊಂಡು ಆರ್ಕ್ನ ಕಟ್ ಮಾಡಿ. ಓಕೆ, ನೆಕ್ಸ್ಟ್ ಇದನ್ನ ಜಾಯಿನ್ ಮಾಡಿ. ಓಕೆ, now call this midpoint as B. ನೀವು ನೆಕ್ಸ್ಟ್ ಬಿ ಮೇಲೆ ಇಟ್ಕೊಳ್ಳಿ. ಬಿ ಮೇಲೆ ಇಟ್ಕೊಂಡು BO ಮೆಷರ್ಮೆಂಟ್ ತಗೊಳ್ಳಿ. ಸೊ ನೀವು ಮಾಡಿರೋ ಸರಿನೋ ತಪ್ಪು ಅಂತ ಹೇಗೆ ಗೊತ್ತಾಗತ್ತೆ ಅಂತಂದ್ರೆ, ನೀವು ಮಾಡಿರುವಂಥದ್ದು ಸೆಂಟರ್ O ಮತ್ತೆ ಎ ಮೇಲೆ ಹೋಗ್ಬೇಕು. ಓಕೆ, ಸೊ ಬಿನ BO ಮೆಜರ್ಮೆಂಟ್ ತಗೊಂಡು ಸೊ ಒಂದು ಸರ್ಕಲ್ ಅನ್ನ ಹಾಕಿ ರೀತಿ.
ಓಕೆ, ಈ ರೀತಿ ಸರ್ಕಲ್ ಅನ್ನ ಹಾಕಿ. ನೆಕ್ಸ್ಟ್ ಮೊದಲನೇ ಸರ್ಕಲ್ಲು ಮತ್ತು ಎರಡನೇ ಸರ್ಕಲ್ಲು ಸೊ ಆಗಿದೆ ಅನ್ಕೊಳ್ತೀನಿ. ಸೊ ಮೊದಲನೇ ಸರ್ಕಲ್ಲು ಮತ್ತು ಎರಡನೇ ಸರ್ಕಲ್ಲು ಇಂಟರ್ಸೆಕ್ಟ್ ಆಗಿರುವಂತಹ ಪಾಯಿಂಟ್ ನ ತಗೊಳ್ಳಿ. ಮೊದಲನೇ ಸರ್ಕಲ್ಲು ಮತ್ತು ಎರಡನೇ ಸರ್ಕಲ್ಲು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಅನ್ನ ತಗೊಳ್ಳಿ. ಆ ಪಾಯಿಂಟ್ ಅನ್ನ ಎಗೆ ಜಾಯಿನ್ ಮಾಡಿ. ಈ ರೀತಿ ಜಾಯಿನ್ ಮಾಡಿ. ಮೊದಲನೇ ಸರ್ಕಲ್ಲು ಮತ್ತು ಎರಡನೇ ಸರ್ಕಲ್ಲು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಅನ್ನು ತಗೊಂಡು ಅದನ್ನ ಜಾಯಿನ್ ಮಾಡಿ. ದಿಸ್ ಈಸ್ ದ ಟೂ ಟ್ಯಾಂಜೆಂಟ್ಸ್ ದಟ್ ವಿ ನೀಡ್. ಇದು ನಮಗೆ ಬೇಕಾಗಿರುವಂತಹ ಎರಡು ಸ್ಪರ್ಶಕಗಳು. ಕನ್ನಡ ಮೀಡಿಯಂ ಅಲ್ಲಿ ಹೇಳೋದಾದ್ರೆ ಸ್ಪರ್ಶಕಗಳು ನಮಗೆ ಬೇಕಾಗಿರುವಂತದ್ದು. ಓಕೆ, ಸೊ ಇದನ್ನ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ ಅಂಡ್ ಕಾಲ್ ದಿಸ್ ಪಾಯಿಂಟ್ ಆಸ್ ಸಿ ಮತ್ತೆ ಡಿ ಅಂತ ಕೊಡಿ. ಹಾಗಾದ್ರೆ ಎ ಡಿ ಮತ್ತು ಎ ಸಿ ಅನ್ನುವಂಥದ್ದು ಎರಡು ಟ್ಯಾಂಜೆಂಟ್ಸ್ಗಳು ನಮಗೆ ಬೇಕಾಗಿರುವಂಥದ್ದು. ಓಕೆ, ಸೊ ಸರ್ಕಲ್ ಎಳೀರಿ, ಒಂದು ಲೈನ್ 8 ಸೆಂಟಿಮೀಟರ್ ಎಳೀರಿ, ಮೋರ್ ದೆನ್ ಹಾಫ್ ತಗೊಂಡು ಮೇಲೊಂದು ಕೆಳಗೊಂದು ಆರ್ಕ್, ಬಿ ಒ ಮೆಜರ್ಮೆಂಟ್ ತಗೊಂಡು ಒಂದು ಸರ್ಕಲ್ ಎಳೀರಿ. ಬಿ ಪಾಯಿಂಟ್ ಮೇಲೆ ಇಟ್ಕೊಂಡು ಫಸ್ಟ್ ಸರ್ಕಲ್ಲು ಮತ್ತು ಸೆಕೆಂಡ್ ಸರ್ಕಲ್ಲು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಗುರುತು ಮಾಡಿಕೊಂಡು ಅದನ್ನ ಎಗೆ ಜಾಯಿನ್ ಮಾಡಿ ಮತ್ತು ಇಲ್ಲಿಂದ ಓಗೆ ಜಾಯಿನ್ ಮಾಡಿ. ಸೊ ಎ ಡಿ ಮತ್ತು ಎ ಸಿ ಅನ್ನುವಂಥದ್ದು ನಮಗೆ ಬೇಕಾಗಿರುವಂತಹ ಸ್ಪರ್ಶಕಗಳು ಅಥವಾ ಟ್ಯಾಂಜೆಂಟ್ಸ್ ಅಂತೀವಿ. ಹಾಗೆ ಟ್ಯಾಂಜೆಂಟ್ ಮೆಜರ್ ಮಾಡಿ. ಓಕೆ, ಸೊ ಇಟ್ಸ್ 7 ಪಾಯಿಂಟ್ ಹತ್ತಿರ 7.2 or 3 ಬರುತ್ತೆ. ಸೊ ಎ ಡಿ ಇಸ್ ಈಕ್ವಲ್ಸ್ ಟು 7.3 centimeter. Okay, so this is the answer for the construction. 27 ಗೆ ಆನ್ಸರ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಸೊ ಕನ್ಸ್ಟ್ರಕ್ಷನ್ ಆಗಿದ್ರೆ ಸೊ ನೀವು ನಿಮ್ಮ ಒಂದು ಟ್ಯಾಂಜೆಂಟ್ ಮೆಜರ್ಮೆಂಟ್ ಎಷ್ಟು ಬಂತು ಅನ್ನೋದನ್ನು ತಿಳಿಸ್ಬೋದು ನನಗೆ. ಸೊ ನಿಮ್ಮ ಒಂದು ಮೆಜರ್ಮೆಂಟ್ ಎಷ್ಟಿದೆ ಅಂತ ತಿಳಿಸ್ಬೋದು ಚಿಲ್ಡ್ರನ್ಸ್. ಅಂಡ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ. ಸೊ ಹಾಗಿದ್ರೆ ನೆಕ್ಸ್ಟ್ ಮುಂದೆ ಮೂವ್ ಆಗೋಣ ನೆಕ್ಸ್ಟ್ ಕ್ವಶನ್ಗೆ. ನೆಕ್ಸ್ಟ್ 26th ಕ್ವಶನ್. ನಾನು ಈಗಾಗಲೇ ಹೇಳಿದ್ದೆ 27th ಫಸ್ಟ್ ಮಾಡೋಣ, ಆಮೇಲೆ 26th ಹೋಗೋಣ ಅಂತ. ಸೊ ಈಗ ನಾವು 26th ಒನ್ ಮಾಡೋಣ. ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್. ಸೊ ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್. ಟ್ರಯಾಂಗಲ್ದು ವರ್ಟಿಸಿಸ್ ಕೊಟ್ಟಿರ್ತಾರೆ, ನೀವು ಅದರ ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ಇಸ್ ದ ಕ್ವಶನ್. ಓಕೆ, ಸೊ ಅದನ್ನ ಸಾಲ್ವ್ ಮಾಡೋಣ. ಈಸಿಯಾಗಿ ಸಾಲ್ವ್ ಮಾಡ್ಬೋದು ಚಿಲ್ಡ್ರನ್ಸ್, ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಷ್ಟೇ. ಅದು ಸ್ವಲ್ಪ ಸ್ಟೆಪ್ಸ್ಗಳನ್ನ ಮಾಡಬೇಕಾದ್ರೆ ಸೊ ನೀಟಾಗಿ ನೋಡ್ಕೋಬೇಕಾಗತ್ತೆ. ಅದನ್ನ ನೀಟಾಗಿ ನೋಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ ಅನ್ನೋಂಥದ್ದು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನ ಸಾಲ್ವ್ ಮಾಡೋದಾದ್ರೆ, ಸೊ the question is find the area of a triangle whose vertices are a of 4, b of 6, 8 and c of 2, 6. Okay, so ಇದನ್ನ ಸಾಲ್ವ್ ಮಾಡೋದಾದ್ರೆ ನೋಡಿ, ಫಸ್ಟ್ ವಿಲ್ ರೈಟ್ ದ vertices what they have given. So 26th one. So 26th one. So a of 4, 3 and b of 6, 8 and c of 2, 6. ಓಕೆ, ಸೊ ಏನ್ ಮಾಡಿ ಅಂದ್ರೆ ಫಸ್ಟ್ ಕಾಲ್ ದಿಸ್ ಪಾಯಿಂಟ್ ಆಸ್, ಮೊದಲನೇದಾಗಿ ಇದನ್ನ x1 y1 ಅಂತ ಕೊಡಿ, ಇದನ್ನ x2 y2 ಅಂತ ಕೊಡಿ, ಇದನ್ನ x3 y3 ಅಂತ ಕೊಡಿ. ನಾವು ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋದಕ್ಕೆ ನಿಮಗೆ ಒಂದು ಫಾರ್ಮುಲಾ ಇದೆ. ನಾವು ವಾಟ್ ಇಸ್ ಅ ಫಾರ್ಮುಲಾ? ಎ ಈಕ್ವಲ್ಸ್ ಓಕೆ ಹಾಫ್ ಇಂಟು. ಇದನ್ನ ಈಸಿಯಾಗಿ ನೆನಪಿನಲ್ಲಿ ಹೇಗೆ ಇಟ್ಕೊಳ್ಳೋದು ಅನ್ನೋಂಥದ್ದನ್ನ ನಾನು ಈಗ ಬರೆದು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಹಾಫ್ ಇಂಟು, ಫಸ್ಟ್ ಏನು ಮಾಡಿ ಅಂದರೆ ಎಕ್ಸ್ ಬರೀರಿ, ವೈ ಬರೀರಿ, ವೈ ಬರೀರಿ. ಹಾಗೆ ಇಲ್ಲೂ ಕೂಡ
ಎಕ್ಸ್ ಬರೀರಿ, ವೈ ಬರೀರಿ, ವೈ ಇಲ್ಲೂ ಕೂಡ ಎಕ್ಸ್ ವೈ ವೈ. ತುಂಬ ಈಸಿ ಇದೆಯಲ್ಲ. ಈಗ ಇದಕ್ಕೆ ನೀವು ಸಿಂಪಲ್ ಫಸ್ಟ್ 1 2 3 ಕೊಡಿ, ನೆಕ್ಸ್ಟ್ 2 3 1 ಕೊಡಿ, 1 2 3, ನೆಕ್ಸ್ಟ್ 2 3 1 ಸ್ಟಾರ್ಟ್ ಮಾಡಿ, ನೆಕ್ಸ್ಟು 3 ಇಂದ ಸ್ಟಾರ್ಟ್ ಮಾಡಿ, 3 ಅದಾದಮೇಲೆ 1 ಆಮೇಲೆ 2. ಸೊ ಇಲ್ಲಿ ಮೈನಸ್ ಕೊಡಿ, ಇಲ್ಲಿ ಪ್ಲಸ್ ಕೊಡಿ, ಇಲ್ಲಿ ಮೈನಸ್ ಕೊಡಿ, ಇಲ್ಲಿ ಪ್ಲಸ್ ಕೊಡಿ, ಇಲ್ಲಿ ಮೈನಸ್ ಕೊಡಿ. ನಾವು ದಿಸ್ ಇಸ್ ದ ಫಾರ್ಮುಲಾ. ತುಂಬ ಈಸಿ ಆಗಿ ನೀವು ಕಲ್ತ್ಕೋಬಹುದು. ಓಕೆ, ಸೊ ಈಗ ವ್ಯಾಲ್ಯೂಸ್ ಇದೆ, ವ್ಯಾಲ್ಯೂಸನ್ನು ಡೇಟಾಗೆ ಅಪ್ಲೈ ಮಾಡೋಣ. ಹಾಗಾದರೆ ಎ ಈಕ್ವಲ್ಸ್ ಹಾಫ್ ಇಂಟು x1 ಎಷ್ಟು 4 ಇಂಟು, ನಾವು ಅದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ ಫಸ್ಟು. ಇಲ್ಲಿ y2ನ y3ಗೆ ಸಬ್ಟ್ರ್ಯಾಕ್ಟ್ ಮಾಡಿ ಆಮೇಲೆ x1ಗೆ ಮಲ್ಟಿಪಲ್ ಮಾಡಬೇಕು. ಹಾಗೆ y3ನ y1ಗೆ ಸಬ್ಟ್ರ್ಯಾಕ್ಟ್ ಮಾಡಿ x2ಗೆ ಮಲ್ಟಿಪಲ್ ಮಾಡಬೇಕು. y1ನ y2ಗೆ ಸಬ್ಟ್ರ್ಯಾಕ್ಟ್ ಮಾಡಿ x3ಗೆ ಮಲ್ಟಿಪಲ್ ಮಾಡಿ ಬಂದಿರೋ 3 ಆನ್ಸರ್ನ ಆ್ಯಡ್ ಮಾಡಬೇಕು. ಇದು ನಿಮ್ಮ ಕೆಲಸ ಆಗಿರುತ್ತೆ. ಓಕೆ ಓಕೆ, ಹಾಗಾದರೆ ಈಗ ವ್ಯಾಲ್ಯೂಸ್ನ ಅಪ್ಲೈ ಮಾಡೋದಾದರೆ x1 ಎಷ್ಟು 4, y2 ಎಷ್ಟು, y2 ಅಂದರೆ 8 ಮೈನಸ್, ಸಿ ದಿಸ್ ಇಸ್ y3. ಓಕೆ, y3. ನಾವು y3 ಎಷ್ಟು 6 ಪ್ಲಸ್ x2 ಎಷ್ಟು 6. ಓಕೆ, ಸೊ x2 is how much 6 ಇಂಟು y3 ಅಂದರೆ 6 ಮೈನಸ್ y3 ಅಂದರೆ 6 ಮೈನಸ್ y1 ಅಂದರೆ 3 ಪ್ಲಸ್ x3 ಅಂದರೆ 2 ಇಂಟು y1 ಅಂದರೆ 3 ಮೈನಸ್ y2 ಅಂದರೆ 8. ಸಿ y1 ಅಂದರೆ ಸಾರಿ y2 ಅಲ್ಲ, ಓಕೆ y1 ಮೈನಸ್ y2. y1 ಅಂದರೆ ಎಷ್ಟು, y1 ಅಂದರೆ 3 ಮೈನಸ್ y2 ಅಂದರೆ 8. ಕರೆಕ್ಟಾಗಿ ಬರ್ತಿದ್ದೀನಿ. y1 ಮೈನಸ್ y2, x3 ಮೀನ್ಸ್ 2, y1 ಮೀನ್ಸ್ 3 ಮೈನಸ್ y2 ಅಂದರೆ 8. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಏರಿಯಾ ಆಫ್ ಅ ಟ್ರಯಾಂಗಲ್ ಸಿಗುತ್ತೆ. ಸೊ ಎ ಇಸ್ ಈಕ್ವಲ್ಸು ನೀವೇನು ಮಾಡಿದ್ದೀರಾ ಅಂದರೆ ಫಾರ್ಮುಲಾ ಇದೆ, ವ್ಯಾಲ್ಯೂಸ್ನ ಅಪ್ಲೈ ಮಾಡಿದ್ದೀರಾ. ಈಗ 4 ಇಂಟು 8ಅಲ್ಲಿ 6 ಹೋದರೆ 2 ಪ್ಲಸ್ 6 ಇಂಟು 6ಅಲ್ಲಿ 3 ಹೋದರೆ 3 ಪ್ಲಸ್ 2 ಇಂಟು, ಸೊ 3ಅಲ್ಲಿ 8 ಹೋದರೆ 5. ಯಾವ 5? minus 5 because sign of a biggest number. Next is a is equals to half into 4 2s are 8 plus 6 3s are 18. Now plus into minus, minus 5 2s are 10. ಇಲ್ಲಿ ನಂಬರ್ಗಳನ್ನು ಮಲ್ಟಿಪಲ್ ಮಾಡೋದ್ರ ಜೊತೆಗೆ ಸಿಂಬಲ್ಗಳನ್ನು ಮಲ್ಟಿಪಲ್ ಮಾಡಬೇಕು. ಸೊ therefore a is equals to half into, so 8 plus 18, so nothing but 8 ಗೆ add ಮಾಡಿ, it's 26 minus 10. 18 plus 8 is 26 minus 10. ಹಾಗಾದರೆ a is equals to half into 26 ಅಲ್ಲಿ 10 ಹೋದರೆ 16. ಸೊ ನಥಿಂಗ್ ಇಸ್ ದೇರ್ ಮೀನ್ಸ್ 1. ಹಾಗಾದರೆ ನೀವು ಇಲ್ಲಿ ಕ್ರಾಸ್ ಆಗಿ ಮಲ್ಟಿಪಲ್ ಮಾಡ್ಬೋದು, ಕ್ರಾಸ್ ಆಗಿ ಇದನ್ನು ಹೊಡೀರಿ. ಸೊ 2 1s 2 8s. ಹಾಗಾದರೆ ಇನ್ನು ಉಳಿದಿರೋದು 8 1s 8. ಸೊ therefore what is the answer? 8 20. Now this is the area of a